गंगा सिंधु सती यमुना गोदावरी नर्मदा कृष्णा भीमती चक्रकुसरयुष्टी गंडकी गोमती कावेरी कपिता प्रयागपिता नेत्रावती इत्यादयो श्री हरिपाद पंकज ಉಪನ್ಯಾಸ. ನಿನ್ನೆ ಉಪನ್ಯಾಸದಿಂದ ಒಂದು ವಿಷಯ ನನಗೆ ಸ್ಪಷ್ಟ ಆಯಿತು. ಏನಂತ ಹೇಳಿದ್ರೆ, ಇಷ್ಟು ದಿನ ನಾವು ಗೀತೆ ಕಂಠಪಾಠವನ್ನು ಮಾಡಿದ್ದೇವೆ. ಅದರ ಕೊನೆಗೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಂತ ಹೇಳಿದ್ದೇವೆ. ಯೋಗಶಾಸ್ತ್ರ ಅನ್ನೋ ಶಬ್ದವನ್ನ ನಾವು ಹಾಗೆ ಕಂಠಪಾಠ ಅಭ್ಯಾಸದಿಂದಾಗಿ ನಾವು ಹೇಳ್ತಾ ಇದ್ದೇವೆ. ಆದ್ರೆ ನಿನ್ನೆ ಆಚಾರ್ಯರ ಉಪನ್ಯಾಸದಿಂದ ಆ ಯೋಗಶಾಸ್ತ್ರ ಒಂದು ಶಬ್ದದ ಅರ್ಥವನ್ನ ಆಚಾರ್ಯರು ಇಡೀ ಉಪನ್ಯಾಸವನ್ನು ಮಾಡಿದ್ದಾರೆ. ಯೋಗಶಾಸ್ತ್ರ ಒಂದು ಶಬ್ದದ ಅರ್ಥ ಇಡೀ ಭಗವದ್ಗೀತೆಯ ಸಾರವನ್ನ ನನಗೆ ಆಚಾರ್ಯರ ಯೋಗಶಾಸ್ತ್ರ ಅನ್ನೋ ಒಂದು ಶಬ್ದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಟ್ಟು ನನಗೆ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಕಂಠಪಾಠ ವೀರ್ಯವತ್, ಆದ್ರೆ ನಾವು ಅದನ್ನ ವಿದ್ಯೆಯ ಮೂಲಕವಾಗಿ ಅದು ಉಪನಿಷದ ಅಂದ್ರೆ ರಹಸ್ಯ, ಅದರ ಸಾರ ಜ್ಞಾನ ಪುರಸ್ಸರವಾಗಿ ನಾವು ಅದನ್ನು ತಿಳಿದುಕೊಂಡ್ರೆ ವೀರ್ಯವತ್ತರಾಗುತ್ತೆ. ಈಗ ಹಾಗೆ ನಾವು ಮಾಡಿದಂತಹ ಗೀತೆಯ ಪಾರಾಯಣಾದಿಗಳು ಮೊನ್ನೆ ಏನ್ ಮಾಡಿದ್ದೇವೆ, ಅದಿನ್ನೂ ವೀರ್ಯವತ್ತರಾಗಲಿಕ್ಕೋಸ್ಕರ ಆಚಾರ್ಯರ ಉಪನ್ಯಾಸವನ್ನು ಹಿಂದೆ ಕೇಳೋಣ. ಆಚಾರ್ಯರಿಗೆ ಆಚಾರ್ಯರು ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತೇನೆ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿಂ ಮಾನದೋ ನಮಃ. ಆಪಾದಮೂಡಿಪರ್ಯಂತಂ ಗುरूणां आकृतिं स्मरेत् तेन प्रणश्यन्ति सिद्ध्यन्ति च मनोरथाः. धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय. श्रीगुरुभ्यो नमः. ಭಗವದ್ಗೀತೆ ಆರಂಭ ಆಗುವುದು ಶ್ರೀ ಭಗವಾನುವಾಚ ಅಶೌಚ್ಯಾನನ್ವ ಶೌಚಸ್ತ್ವಂ ಅನ್ನೋ ವಾಕ್ಯದಿಂದ. ಅದುವರೆಗೆ ಪೂರ್ಣ ಅರ್ಜುನನ ವಿಷಾದದ ನಿರೂಪಣೆ ಇದೆ. ತಾನು ಯಾಕೆ ಯುದ್ಧ ಆಡಲ್ಲ ಅನ್ನೋದಕ್ಕೆ ಅರ್ಜುನ ಅನೇಕ ಕಾರಣಗಳನ್ನು ಕೊಡ್ತಾನೆ. ಅವನ ನಿರ್ಧಾರ ಎಲ್ಲ ಮಾಡಿದ ಮೇಲೆ ಶ್ರೀಕೃಷ್ಣ ಪ್ರಹಸನ್ನೇವ ಭಾರತ ನಗುಮುಖದಿಂದ ತನ್ನ ಉಪದೇಶವನ್ನು ಆರಂಭ ಮಾಡ್ತಾನೆ. ಇದು ಭಗವದ್ಗೀತೆಯನ್ನು ಸ್ಥೂಲವಾಗಿ ನಾವು ನೋಡಿದರೆ ಕಾಣುವ ವಿಷಯ. ಆ ಒಂದು ಅಂಶವನ್ನು ಮರೀತೇವೆ. ಭಗವಾನುವಾಚಾಯಕ್ಕಿಂತ ಮೊದಲು ಒಂದು ಸತ್ಯ ಇದೆ. ದ್ವಿತೀಯಾಧ್ಯಾಯ ಶುರುವಾಗುವುದೇ ಭಗವಾನುವಾಚ. ಆಮೇಲೆ ಮತ್ತೆ ಅರ್ಜುನ ತನ್ನ ಸಮಸ್ಯೆಯನ್ನು ಮುಂದುವರಿಸ್ತಾನೆ. ಅಲ್ಲೊಂದು ಭಗವಾನುವಾಚ ಇದೆ. ಆ ಭಗವಾನುವಾಚ ಏನು ಹೇಳುತ್ತೆ? ಅದು ಉಪದೇಶವಾಗಿಲ್ಲ. ಆದ್ದರಿಂದ ಆ ಭಗವಾನ್ ಅನ್ನೋದು ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಅದು ಕ್ಲೈಬ್ಯಂ ಆಸ್ಮಗಮಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಒಂದು ರೀತಿ ಅರ್ಜುನ ಅನಿರೀಕ್ಷಿತವಾದ ಒಂದು ಆಘಾತವನ್ನು ಅನುಭವಿಸುವ ಶಬ್ದವನ್ನು ಕೃಷ್ಣ ಆಡಿದ್ದಾನೆ. ಅವನು ಜೀವಮಾನದಲ್ಲಿ ಹೀಗೆ ಬಯಸ್ಕೊಂಡಿದ್ದಾನೆ ಯಾರ ಹತ್ರ. ಮೊದಲನೇ ಶಬ್ದ ಕ್ಲೈಬ್ಯಂ ಆಸ್ಮಕಮಪಾರ್ಥ. ಕ್ಲೀಬ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ನಪುಂಸಕ ಅಂತ ಅರ್ಥ. ದೊಡ್ಡ ಬೈಯುವ ಶಬ್ದ ಇದೆ. ನಮ್ಮನ್ನು ಹೊಡೆಯೋದಕ್ಕೆ ದೃಢೂತಿಯೊಬ್ಬ
ಆಯುಧ ಹಿಡ್ಕೊಂಡು ಬಂದಾಗ ಕ್ಲೀಬ ಅಂದ್ರೆ ಅವನಿಗೇನಾಗಬೇಕು, ಆ ಏಟು ಅರ್ಜುನನಿಗೆ ತಾಯಿ. ಕ್ಲೈಪ್ಯಂ ಆಸ್ಮಗಮ ಪಾರ್ಥ ನೈತತ್ವಯಿ ಉಪಪದ್ಯತೆ. ನಿನ್ನಂಥ ವೀರಾಧಿ ವೀರರಿಗೆ ಈ ನಪುಂಸಕತನ ಉಚಿತವಲ್ಲವೋ ಅರ್ಜುನ. ಪ್ರಾಯ ಕೃಷ್ಣನಲ್ಲದವರು ಯಾರಾದರೂ ಅವನ ಎದುರುಗಡೆ ಮಾತಾಡಿದರೆ ಗಾಂಡಿಯ ಹಿಡ್ಕೊಂಡು ಹಿಂದೆ ಮುಂದೆ ನೋಡಿದ್ರೆ ಥಟ್ ಅಂತ ಹೊರಡ್ಬಿಡ್ತಿದ್ದ ಅರ್ಜುನ. ಕೃಷ್ಣ ಆದ್ದರಿಂದ ಸಹಿಸಿಕೊಂಡ. ಇಷ್ಟು ಕಠೋರ ಶಬ್ದವನ್ನು ಯಾಕೆ ಆಡಿದ ಕೃಷ್ಣ? ಅವನು ಹೇಳುವ ಕಾರಣಗಳನ್ನು ನೋಡಿದ್ರೆ ನಪುಂಸಕತನಕ್ಕೆ ಹೋಲುವ ಅವನಲ್ಲಿ ಇದೆ ಅಂತ ಸಂಶಯಕ್ಕೆ ಕಾರಣವಾಗುವ ಯಾವ ಮಾತು ಪ್ರಥಮಾಧ್ಯಾಯದಲ್ಲಿ ಬಂದಿದೆ. ಯುದ್ಧದಿಂದ ಅನರ್ಥ ಆಗುತ್ತೆ, ಒಳ್ಳೆ ಹಿರಿಯರೆಲ್ಲ ಸಾಯ್ತಾರೆ, ಕುಟುಂಬ ಕೇವಲ ಸ್ತ್ರೀ ಸಮಾಜವಾಗಿ ಉಳಿಯುತ್ತೆ, ದುರ್ಬಲರಾದ ಅವರ ಮೇಲೆ ಅತ್ಯಾಚಾರ ನಡೆಯುತ್ತದೆ, ಸಾಂಕರ್ಯ, ಧರ್ಮಹಾನಿ, ಎಷ್ಟು ದೊಡ್ಡ ಅನರ್ಥ ಆಗುತ್ತೆ. ಇದನ್ನು ಹೊರತು ಕೃಷ್ಣ ಅವರದ್ದು 11 ಅಕ್ಷೋಹಿಣಿ ಇದೆ, ನಮ್ಮದು 7 ಇರೋದು, ನಮ್ಮ ಕೈಕಾಲೆಲ್ಲ ನಡುಗುತ್ತಪ್ಪ. ಈ ಮಾತು ಹೇಳಲಿಲ್ಲ. ಕೈಕನ್ನಡ ಇದೆ, ಕೈಕನ್ನಡ ಇದೆ, ಅವನ ಮೈಯೆಲ್ಲ ಬೆವುತ್ತಿದೆ. ಆದರೆ ಎಲ್ಲೂ ಕೂಡ ಕ್ಲೈಪ್ಯಕ್ಕೆ ಪೋಷಕವಾದ ಒಂದು ಅಧೀರತನದ ಹೆದರಿಕೆ ಇದೆ ನನಗೆ ಅನ್ನೋ ಮಾತನ್ನು ಅವನು ಎಲ್ಲೂ ಎತ್ತ ಆಡಿಲ್ಲ. ಆದರೆ ಸೀದಂತಿ ಮಮ ಗಾತ್ರಾಣಿ ಗಾಂಡೀವಂ ಸಂಸತೆ ಹಸ್ತ, ನನ್ನ ಮೈ ಬೆವತ್ತಾ ಇದೆ, ನಡುತ್ತಾ ಇದೆ, ಕೈಯಲ್ಲಿ ಗಾಂಡೀವ ಹಿಡಿಯುವ ತಾಕತ್ತು ನನಗಿಲ್ಲ. ಇದು ನೋಡಿ, ಕಣ್ಣಲ್ಲಿ ನೀರು, ಮೈ ನಡುಕ, ಇದು ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಆಗುವ 2 ಭಾವದಿಂದ ದೈಹಿಕವಾದ ಈ ವಿಕ್ರಿಯೆ ಬರೋಕ್ಕೆ ಸಾಧ್ಯ. ನಾವು ಹೆದರಿದ್ರೂ ಮೈ ಬೆವರುತ್ತೆ, ಕೈಕಾಲು ನಡುಗುತ್ತೆ. ಅಥವಾ ನಾವು ಅನಿರೀಕ್ಷಿತವಾದ ಒಂದು ಸಂದರ್ಭಕ್ಕೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀವಿ, ಆವಾಗಲೂ ಮೈ ಬೆವರುತ್ತೆ, ಕೈ ನಡುಗುತ್ತೆ. ಕೃಷ್ಣನಿಗೆ ಅರ್ಜುನ ತನ್ನ ದೈಹಿಕ ವಿಕಾರವನ್ನು ತೋಡಿಕೊಂಡಿದ್ದಾನೆ, ಒಳಗಡೆ ಹೆದರಿಕೆ ಇಟ್ಕೊಂಡು ಈ ವಿಕಾರ ಆಗಿದೆಯೋ ಅಥವಾ ನಿಜವಾಗಿ ಧರ್ಮದ ಗ್ಲಾನಿಯಾಗುತ್ತೆ, ದೊಡ್ಡ ಒಂದು ಅನರ್ಥಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಧರ್ಮದ ಭೀತಿಯಿಂದ ನಡುಕ, ಬೆವರು ಅರ್ಜುನನಿಗೆ ಬಂದಿದೆಯೋ? ಅವನು ಸರ್ವಜ್ಞ, ಅವನಿಗೆ ಗೊತ್ತು, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಇದನ್ನು ನೋಡುವವರಿಗೆ ತೋರಿಸಿಕೊಡೋದಕ್ಕೋಸ್ಕರ ಕೃಷ್ಣ ಒಂದು ಚಾಟಿ ಬೀಸಿದ. ಕ್ಲೈಬ್ಯಂ ಮಾತ್ಮಕಮ ಪಾರ್ಥ. ನಾವು ಉದ್ದೇಶಪೂರ್ವಕವಾಗಿ ನಮ್ಮ ನಿಜವಾದ ಭಾವವನ್ನು ಬಚ್ಚಿಟ್ಟು ವಿನಯವನ್ನು ಪ್ರದರ್ಶನ ಮಾಡ್ತೇವೆ. ಜ್ವಲತಿ ಚಲಿತೇಂದ್ರ ಅಗ್ನಿ, ಬೆಂಕಿ ಉರಿತಾ ಉರಿತಾ ಬೂಜಿ ಮುಚ್ಕೊಳ್ಳುತ್ತೆ, ಆ ಉರಿ ಕಮ್ಮಿ ಆಗುತ್ತೆ. ಸ್ವಲ್ಪ ಹಿಂಗೆ ಮಾಡಿದರೆ ಅದು ಬೆಂಕಿ ಬರುತ್ತೆ. ಹಾಗೆ ಉರಿಯುವ ಬೆಂಕಿಯನ್ನು ಸ್ವಲ್ಪ ಬೂದಿ ಮುಚ್ಚಿದಾಗ ಅಲ್ಲಾಡಿಸಿದ. ಆವಾಗ ಅರ್ಜುನನ ನಿಜಭಾವ ಹೊರಬಂತು. ಆ ನಾಟಕ ಗೀಟಕ ಏನು ಒಳಗಡೆ ಭಾವವನ್ನು ಮುಚ್ಚಿಟ್ಕೊಂಡು ಅದನ್ನು ಹೊರಗೆ ಬಿಚ್ಚಿಟ್ಟ. ಇದಕ್ಕೋಸ್ಕರ ಈ ಕಠೋರವಾದ ಮಾತನ್ನು ಶ್ರೀಕೃಷ್ಣ ಉಪದೇಶವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಅರ್ಜುನನಿಗೆ ಕ್ಲೈಪ್ಯ ಬೇಡ, ನಪುಂಸಕನಾಗಬೇಡ ನೀನು. ಆವಾಗ ಅರ್ಜುನ ಮೈ ಮರೆತ, ಅವನ ನಾಟಕ ಎಲ್ಲ ನಿಂತೋಯ್ತು, ಇದ್ದಿದ್ದು ಹೊರಗೆ ಹೋಗ್ಬಿಟ್ಟ. ಪ್ರಹಸನ್ ನಿಬಭ, ಓ ಈಗ ನಿನ್ನ ಸಮಾಚಾರ ಅಂದ. ಕೃಷ್ಣನಿಗೆ ನಗು ಬರೋದಕ್ಕೆ ಕಾರಣ ಅದು. ಪ್ರಹಸನ್ ದೇವ ಏನು ಬೇಕಾಗಿದೆ? ಅವನು ಧರ್ಮಹಾನಿಯಾಗುತ್ತೆ ಅನ್ನೋ ನಿಜವಾದ ಕಾರಣದಿಂದ ಯುದ್ಧವನ್ನು ಬೇಡ ಅಂತಿದ್ದಾನೋ ಅಥವಾ ಬೇರೇನಾದರೂ ಒಳಗಡೆ ಭಾವ ಇದೆಯೋ? ಅವಾಗಂದ ಅರ್ಜುನ ನಿಜವಾದ ಭಾವನು ಹೊರಗಾಟ. ಕಾರ್ಪಣ್ಯ ದೋಷೋಪಹತ ಸ್ವಭಾವ
ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂತ. ಉಪದೇಶಕ್ಕೆ ನಿಜವಾದ ಒಂದು ಮನೋಭೂಮಿಕೆ ಅರ್ಜುನಲ್ಲಿ ಸಿದ್ಧವಾಯಿತು. ಕಾರ್ಪಣ್ಯ ದೋಷೋಪಹತ ಸ್ವಭಾವ. ನಾನು ಈ ಯುದ್ಧ ಬೇಡ ಅಂತ ಯಾಕೆ ಅಂತೀನಿ ಅಂದರೆ ಕೃಪೆಯಿಂದ ಅನ್ಕೊಂಡೆ. ಇದು ನನ್ನ ಹಿಂಜರಿಕೆಗೆ ಕಾರಣ ಬಂತಲ್ಲ. ದೊಡ್ಡ ಉಪನ್ಯಾಸ ಮಾಡಿದ್ದ, ಧರ್ಮ ಹಾಳಾಗುತ್ತೆ, ಗಂಡಸರೆಲ್ಲ ಸಾಯ್ತಾರೆ, ಹೆಂಗಸರೇ ಉಳಿಯುತ್ತಾರೆ, ಹೆಂಗಸರ ಶೀಲ ಹಾಳಾಗುತ್ತೆ, ಸಾಂಕರ್ಯ ಉಂಟಾಗುತ್ತೆ, ಧರ್ಮಗ್ಲಾನಿ ಆಗುತ್ತೆ. ಇದೆಲ್ಲವನ್ನು ಬಿಟ್ಟ ಒಳಗಡೆ ನಿಜವಾಗಿ ಒರಿಜಿನಲ್ ಏನಿತ್ತು ಅದನ್ನು ಹೊರತಾಗ ಕಾರ್ಪಣ್ಯ ದೋಷೋಪಹತ ಸ್ವಭಾವ. ನಾನು ಈ ಮಾತನ್ನು ಯಾಕೆ ಆಡ್ತಿದ್ದೇನೆ, ಯುದ್ಧ ಬೇಡ ಅಂತ ಯಾಕೆ ಆಡ್ತಿದ್ದೇನೆ ಅಂದರೆ ಕೃಪೆಯಿಂದಾಗಿ, ಅನುಕಂಪೆಗೆ ಒಳಗಾಗಿ ನಾನು ಈ ಮಾತನ್ನು ಆಡ್ತಾ ಇದ್ದೇನೆ. ಹಾಗಾದರೆ ದ್ರೋಣರನ್ನು ಕೊಲ್ಲಬೇಕಾಗತ್ತೆ, ಭೀಷ್ಮಾಚಾರ್ಯರನ್ನು ಕೊಲ್ಲಬೇಕಾಗತ್ತೆ, ಧರ್ಮಹಾನಿಯಾಗತ್ತೆ, ಇಷ್ಟು ಜನ ಗಂಡಸರು ಯುದ್ಧದಲ್ಲಿ ಮಡಿತಾರೆ, ಇವೆಲ್ಲ ಅಲ್ಲ, ಒಂದು ಬಂತು ನಿಜವಾದ ಕಾರಣ. ನನಗೆ ಕೃಪೆ, ಕಾರ್ಪಣ್ಯ ಅಂದರೆ ಏನು? ನನ್ನವರು ಅವರು ಸಾಯಬಾರದು. ಭೀಷ್ಮರು ನನ್ನ ತಾತ ಚಿಕ್ಕಂದಿನಲ್ಲಿ ಅಪ್ಪ ಇಲ್ಲದ ತಾಯಿಯ ಜೊತೆಯಲ್ಲಿ 18 ವರ್ಷ ಕಳೆದ ನಮ್ಮನ್ನು ತೋಳಿನಿಂದ ಮೊಮ್ಮಕ್ಕಳೇ ಅಂತ ಮುದ್ದಿಸಿ ಹಾರಿಸಿದ ತಾತ. ಕೃಷ್ಣ ಬತ್ತಳಿಕೆಯಿಂದ ಬಾಣ ತೆಗೆದು ಸರ್ರ ಅಂತ ಅವನ ಮೈಗೆ ಹೊಡೆದು ಅವನ ಮೈಯಲ್ಲಿ ರಕ್ತ ಸೋರಿದರೆ ಯಾವ ಕೈ ನನ್ನ ಮುದ್ದಿಸಿ ಬೆಳೆಸಿತ್ತೋ ಆ ಕೈಯಲ್ಲಿ ಬಾಹುವಿನಲ್ಲಿ ರಕ್ತ ಸುರಿದರೆ ನಾನು ಹೇಗೆ ನೋಡೋ? ಕಾರ್ಪಣ್ಯ. ನನ್ನ ಪುಟ್ಟ ಪುಟ್ಟ ಕೈಗಳನ್ನು ಎತ್ತಿ ದ್ರೋಣಾಚಾರ್ಯರು ಶಸ್ತ್ರಾಭ್ಯಾಸ ಮಾಡಿಸಿದವರು, ಹಿರಿಯರು ಗುರುಗಳು ಅವರಿಗೆ ಹೊಡೆದು ಎದುರುಗಡೆ ಹೇಗೆ ನೋಡೋ ಕೃಷ್ಣ? ಹಾಗಾದರೆ ಅಷ್ಟು ಕಟುವಾದ ಮಾತು ಆಡಿದ್ದಕ್ಕೆ ಅರ್ಜುನ ತನ್ನ ನಾಟಕವನ್ನೆಲ್ಲ ಮರೆತು ನಿಜವಾಗಿ ತನ್ನ ಒಳಗಡೆ ಏನು ಭಾವ ಇತ್ತೋ ಅದನ್ನು ಪ್ರಕಟ. ಹಾಗಾದರೆ ನಿನ್ನ ಕರ್ತವ್ಯವಾದ ಯುದ್ಧ ನಿನಗೆ ಯಾಕೆ ಬೇಡ ಅಂದರೆ ಬಂಧು ವ್ಯಾಮೋಹ. ಇದನ್ನು ಭಾಷೆಕಾರರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬಾಂಧವಾದಿ ಮೋಹಜಾಲ ಸಂವೃತಂ. ಬಂಧುಗಳ ಮೇಲಿನ ವ್ಯಾಮೋಹ ಅದೊಂದು ಜಾಲ. ಜಾಲ ಅಂದರೆ ಬಲೆ. ಎಷ್ಟು ದೊಡ್ಡ ಪ್ರಾಣಿ ಅದು, ಸಿಂಹ. ಬಲೆಯಲ್ಲಿ ಸಿಕ್ಕಾಕೊಂಡ್ರೆ ನಿಶ್ಚೇಷ್ಟಿತ, ಎಷ್ಟು ಪರಾಕ್ರಮ ಇದ್ದರೂ ಅದು ವ್ಯರ್ಥ. ಹಾಗೆ ಬಾಂಧವ ಮೋಹ, ಕಾರ್ಪಣ್ಯ ಅದು ಒಂದು ಬಲೆ, ಅದರಲ್ಲಿ ಸಿಲುಕು ಹಾಕ್ಕೊಂಡಿದ್ದಾನೆ ಅರ್ಜುನ. ಇದರಿಂದ ಯುದ್ಧ ಬೇಡ ಅಂತಿದ್ದಾರೆ. ಇವಾಗ ಅರ್ಥ ಆಯ್ತು ನನಗೆ. ಹಾಗಾದರೆ ಯುದ್ಧ ಯಾಕೆ ಬೇಡ ಅಂದರೆ ಇಷ್ಟು ಜನ ಸಾಯ್ತಾರೆ, ಧರ್ಮ ಹಾಳಾಗುತ್ತೆ ಅನ್ನೋ ಮೌಲಿಕ ಕಾರಣಕ್ಕೋಸ್ಕರ ಯುದ್ಧ ಬೇಡ. ಯುದ್ಧ ಮಾಡಿದರೆ ನನ್ನ ತಾತ ಸಾಯ್ತಾರೆ, ನನ್ನ ಗುರುಗಳು ಸಾಯ್ತಾರೆ. ಸಪೋಸ್ ಆ ಪಕ್ಷದಲ್ಲಿ ನಿನ್ನ ತಾತ ಇರಲಿಲ್ಲ, ನಿನ್ನ ಗುರುಗಳು ಇರಲಿಲ್ಲ, ಅಣ್ಣ ತಮ್ಮಂದಿರಲಿಲ್ಲ, ಕುಡಿತಿದೆಯಲ್ಲ ನೀನು. ಹಾಗಾದರೆ ನಿನ್ನವರಿಗೊಂದು ಧರ್ಮ, ಬೇರೆಯವರಿಗೊಂದು ಧರ್ಮ. ವಿನೋಬ ಭಾವೆಯವರು ಒಂದು ಉದಾಹರಣೆ ಕೊಡ್ತಾರೆ. ಅವನು ಪ್ರಾಮಾಣಿಕರಾದ ನ್ಯಾಯಾಧೀಶ, ಚಾಚು ತಪ್ಪದೆ ಸಂವಿಧಾನಕ್ಕೆ ಬದ್ಧನಾಗಿ ಶಿಕ್ಷೆಯನ್ನು ವಿಧಿಸುವ. ಅವನ ಎದುರುಗಡೆ ಆವತ್ತು ಅಪರಾಧಿಯಾಗಿ ಅವನ ಮಗನೇ ಬಂದ, ಘೋರ ಅಪರಾಧ ಮಾಡಿದ್ದಾನೆ. ಅವನು ಮಾಡಿದ ಅಪರಾಧಕ್ಕೆ ಮರಣದಂಡನೆ ಶಿಕ್ಷೆ ಇರಬೇಕು ಸಂವಿಧಾನದ ಪ್ರಕಾರ. ಅವ ದೊಡ್ಡ ಉಪನ್ಯಾಸ ಕೊಟ್ಟ. ಕೊಲೆಗೆ ಮತ್ತೊಂದು ಕೊಲೆ ಉತ್ತರ ಅಲ್ಲ. ಆದ್ದರಿಂದ ಮರಣದಂಡನೆ, ಒಬ್ಬರನ್ನು ಕೊಂದಿದ್ದಕ್ಕೆ ಇನ್ನೊಬ್ಬರನ್ನು ಕೊಲ್ಲುವುದು ಶಿಕ್ಷೆ ಅಲ್ಲ, ಅವನ ಮನಃಪರಿವರ್ತನೆಯಾಗುವಂತೆ ಅವನಿಗೆ ಇಷ್ಟು ವರ್ಷದ ಜೈಲು ಶಿಕ್ಷೆ. ಇದು ಧರ್ಮದ ದೃಷ್ಟಿಯಿಂದ ಮಾಡಿದ್ದೋ, ಕಾನ್ಸ್ಟಿಟ್ಯೂಷನ್ ಅವರ ಸಂವಿಧಾನದ ಪ್ರಕಾರ ಮಾಡಿದ್ದೋ,
ಇದುವರೆಗೆ ನಿಷ್ಠುರವಾಗಿ ಸಂವಿಧಾನವನ್ನು ಅನುಸರಿಸ್ತಾ ಇದ್ದ ಈ ನ್ಯಾಯಾಧೀಶ ಇವತ್ತು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ ಅಂದರೆ ಕಾರಣ ಏನದಕ್ಕೆ? ನನ್ನ ಮಗ. ಇದನ್ನು ನ್ಯಾಯ ಅನ್ನಬೇಕು, ಅನ್ಯಾಯ ಅನ್ನಬೇಕೆ? ಹಾಗಾದರೆ ನಮ್ಮ ತಾತ ಇದ್ದಾರೆ ಅಂತ ಯುದ್ಧ ನೀನು ಬಿಟ್ಟಿರೋದಕ್ಕೆ ಕಾರಣ. ಇದಕ್ಕೆ ಮದ್ದು ಕೊಟ್ಟ ಕೃಷ್ಣ. ಗೀತೆ ಮೇಲೆ ಒಂದು ದೊಡ್ಡ ಆಕ್ಷೇಪ ಇದೆ. ಅರ್ಜುನ ಪ್ರಥಮಾಧ್ಯಾಯದಲ್ಲಿ ಈ ಒಂದೊಂದು ಶ್ಲೋಕಕ್ಕೆ ಅರ್ಥ ನೋಡಿದರೆ ಯುದ್ಧದ ಅನರ್ಥಗಳನ್ನು ಕಣ್ಣಿಗೆ ಕಟ್ಟುವಂತೆ ಹೇಳ್ತಾರೆ. ಇವ್ಯಾವುದಕ್ಕೂ ಕೃಷ್ಣ ಉತ್ತರ ಕೊಟ್ಟಿಲ್ಲ. ಯುದ್ಧದಿಂದ ಧರ್ಮ ಹಾನಿಯಾಗತ್ತೆ, ಅಬಲೆಯರು ರಕ್ಷಣೆ ಇಲ್ಲದೆ ಶೀಲ ಕಳ್ಕೊಳ್ತಾರೆ, ಇದು ಯಾವುದಕ್ಕೂ ಉತ್ತರ ಇಲ್ಲ ಕೃಷ್ಣ. ಅವನು ಕೊಟ್ಟಿದ್ದು ಧರ್ಮೋಪದೇಶ. ಎಲ್ಲಿ ಅರ್ಜುನರ ಪ್ರಶ್ನೆ, ಸಮಸ್ಯೆ ಎಲ್ಲಿ ಗೀತೆ? ಯಾಕೆ ಕೊಟ್ಟಿಲ್ಲ ಅಂದರೆ ಅರ್ಜುನನ ಮೂಲಭೂತವಾದ ಸಮಸ್ಯೆ ಅವನು ಹೇಳಿದ್ದಲ್ಲ, ಅವನು ಬಾಯಲ್ಲಿ ಹೇಳಿದ್ದೊಂದು, ಅವನ ಒಳಗಡೆ ಇರುವ ಸಮಸ್ಯೆ ಮತ್ತೊಂದು. ಆ ಸಮಸ್ಯೆಗೆ ಉತ್ತರ ಕೊಟ್ಟ ಹೊರತು ಕೃಷ್ಣ ಅವನು ಇಂಪೋಸ್ ಮಾಡಿ ಏನು ಹೇಳಿದ್ರು ಆದರ್ಶಗಳನ್ನು, ಅದಕ್ಕೆ ಉತ್ತರವನ್ನೇ ಕೊಡಲಿಲ್ಲ. ಇದು ಕಾರಣ. ಏನು ಅವನ ಸಮಸ್ಯೆ ನೋಡಿ. ಹೊಟ್ಟೆ ನೋವು ಅಂತ ವೈದ್ಯರನ್ನು ಹೋಗ್ತೀವಿ ನಾವು. ಹೊಟ್ಟೆ ನೋವು ಅಂತ ಒಳ್ಳೆ ಚೀಟಿ ಬರ್ಕೊಡ್ತಾರೆ. ಅವನು ಒಳ್ಳೆ ವೈದ್ಯನೋ? ಹೊಟ್ಟೆ ನೋವು ಬಂದರೆ ನಿನ್ನೇನು ಮಾಡಿದ್ರಿ, ಏನು ತಿಂದಿದ್ದೀರಿ? ನಾನು ಹೋಗಿ ಅಪರೂಪದ ಸಮಾರಂಭ, ಹೊಟ್ಟೆ ಬಿರಿಯುವಷ್ಟು ತಿಂದಿದ್ದೆ. ಅವಾಗ ಕೊಡೋ ಶಿಕ್ಷೆ ಬೇರೆ. ನಿನ್ನೆ ಏನು ಅಂತ ಕೇಳಿದಾಗ ನಿನ್ನೆ ಏಕಾದಶಿ ಉಪವಾಸ ಮಾಡಿದ್ದೆ, ದಶಮಿ ಒಪ್ಪತ್ತು, ಆವಾಗ ಹೊಟ್ಟೆ ನೋವಿಗೆ ಬರೆಯೋ ಮಧ್ಯೆ ಬೇರೆ. ಹೊಟ್ಟೆ ನೋವು ಅಂದ ಕೂಡಲೇ ಎಲ್ಲದಕ್ಕೂ ಒಂದೇ ಮದ್ದಲ್ಲ, ಅದರ ಕಾರಣ ನೋಡಿ ಮದ್ದು ಕೊಡಬೇಕು. ಅವನು ನಿಜವಾದ ವೈದ್ಯ. ಕೃಷ್ಣ ನಾನು ಕರ್ತವ್ಯ ವಿಮುಖನಾಗ್ತೇನೆ ಅಂತ ಅರ್ಜುನ ಹೇಳಿದ ಕಾರಣ ಒಂದು, ಅವನ ಒಳಗಡೆ ಮನಸ್ಸಿನಲ್ಲಿದ್ದ ಕಾರಣ ಒಂದು. ಅವನು ಮದ್ದು ಕೊಡಬೇಕಾದ್ರೆ ಪೇಷಂಟನ್ನು ಸರಿ ಪರೀಕ್ಷೆ ಮಾಡಿದಾಗ ಬೈದ ಅವನನ್ನ ಕ್ಲೈಬ್ಯಂ ಮಾಸ್ಮಾರ್ನ ಒಳಗಡೆ ಇರುವ ಕಾರಣ ಬಂತು, ಅದು ಮದ್ದು ಕೊಡ. ಇದಕ್ಕೆ ಪ್ರಹಸನ್ನಿವ ಭಾರತ. ಪ್ರಹಾಸ ಅನ್ನೋದನ್ನು ಸಂಸ್ಕೃತದಲ್ಲಿ ಹಾಸ, ಪ್ರಹಾಸ, ಅಟ್ಟಹಾಸ, ಮಂದಹಾಸ ಅಂತ ತುಂಬ ಇದೆ. ಈ ಪ್ರಹಾಸ ಶಬ್ದಕ್ಕೆ ಏನರ್ಥ ಬರೀತಾರೆ ಗೊತ್ತಾ? ಪರಾಪರಾಧ ಪ್ರಕಾಶನೇನ ಪರಸ್ಯ ಲಜ್ಜಾಜನನಂ ಪ್ರಕಾಶ ಪ್ರಹಾಸ. ಮತ್ತೊಬ್ಬರ ದೌರ್ಬಲ್ಯವನ್ನು ಅವರಿಗೆ ತಿಳಿಸುವಂತೆ ತೋರಿಸಿ ಆವಾಗ ಬರುವ ನಗು, ಅದು ಪ್ರಹಾಸ. ಇದು ಅರ್ಜುನನಿಗೆ ಮಾಡಿದೆ ಕೃಷ್ಣ. ನೋಡಿ, ನಿಮ್ಗೆ ಉದಾಹರಣೆಗೆ ನಾನು 1 ಗಂಟೆಯಲ್ಲಿ ಗೀತೋಪದೇಶ ನಿಮ್ಮ ಮುಂದೆ ಮಾಡಿದೆ. ನಾವು ಒಬ್ಬನೇ ಹೋಗ್ತಾ ಇದ್ದೆ. ನಾವು ಹೋಗ್ತಾ ಇರೋದು ದಾರಿಯಲ್ಲಿ 1 ಗಂಟೆ ಮಾತಾಡಿ ಹೊಟ್ಟೆ ಖಾಲಿ ಆಯಿತು. ಯಾವುದೋ ಒಂದು ಕಾಕಿನ ಹೋಟ್ಲಲ್ಲಿ ಕುಡಿತಾ ಹೋಗ್ತೀವಿ, ಏನು ತಿಂಡಿ ತೀರ್ಥದ. ನೀವು ಹೋಗ್ತೀರಿ, ಬೈಕ್ ನಿಲ್ಲಿಸ್ಬಿಡ್ತೀವಿ, ಬಿಟ್ರೆ ನೀವು ಅಂದಾಗ ಒಂದು ನಗೆ ಇದೆ ನೋಡಿ. ಅಪರಾಧ ಪ್ರಕಾಶನೇನ, ಅವರು ಮಾಡಿದ ತಪ್ಪನ್ನು ಬಾಯಲ್ಲಿ ಹೇಳಲ್ಲ, ಅದನ್ನು ಅವರಿಗೆ ತಿಳಿಪಡಿಸಿ ಪರಸ್ಯ ಲಜ್ಜಾಜನನ, ಅವ್ರ ನಾಚಿಕೆಯಿಂದ ತಡೆ ತೆಗೆಸಿ ನೀವು ಹೊಡಿಬೇಡಿ ಬಡಿಬೇಡಿ ಬಿಟ್ರೆ ಹೇಗೆ ಅದು ಸಾಕು ಸಾಕು. ನಾನು ಜೀವಮಾನದಲ್ಲಿ ಆ ಮನೆಯಲ್ಲಿ ಇದಕ್ಕೆ ಪ್ರಹಾಸ. ಹಾಗೆ ಅರ್ಜುನನಿಗೆ ಮಾಡ್ತಾರೆ. ಅವನು ಹೇಳಿದ್ದು ದೊಡ್ಡ ಉಪನ್ಯಾಸ, ಆದರೆ ಒಳಗಡೆ ಇರುವ ಕಾರುಣ್ಯ, ಒಳಗಡೆ ಇರೋ ಕಾರಣ ಅದು ಅವನ ವೀಕ್ನೆಸ್. ಇದನ್ನು ಪ್ರಹಸನ್ನಿವ ಭಾರತ. ಆಮೇಲೆ ಉಪದೇಶ ಶುರು ಮಾಡ್ತಾರೆ. ಇನ್ನೊಂದು ಕಾರಣ ಇದೆ ನೋಡಿ ಈ ಕಟು ಮಾತು ಆಡಿದ್ದಕ್ಕೆ. ನೀವೆಲ್ಲ ಅಧ್ಯಾಪಕರು ತುಂಬ ಜನ ಇದ್ದೀರಿ. ಅರ್ಜುನ ಹೇಳ್ದ ಯುದ್ಧದ ಅನರ್ಥವನ್ನು ಸುಮ್ಮನೆ ಇದ್ದಾನೆ ಕೃಷ್ಣ. ಮಧ್ಯದಲ್ಲಿ ಬಾಯಿಲೆ ಹಾಕಿಲ್ಲ. ನಮ್ಮಲ್ಲಿ ವಾಕ್ಯಾರ್ಥ ನಡೆಯುತ್ತದೆ. ಅವರು ಅವರ ಅಭಿಪ್ರಾಯ ಹೇಳಬೇಕು, ನಾನು ನನ್ನ ಅಭಿಪ್ರಾಯ ಹೇಳಬೇಕು. ಅವರು 2 ಮಾತಾಡೋದಕ್ಕೂ ನಾನು ಹೇಳಿದ್ರು, ತಡೀರಿ, ಸುಮ್ಮನೆ ಇರಿ, ನಾನು ಹೇಳೋದನ್ನು ಹೇಳ್ತೀನಿ, ಕೂಸೋತಿಲ್ಲ ಅಂತಿದ್ದೆ. ಹಿಂಗಾದರೆ ವ್ಯವಸ್ಥಿತವಾಗಿ ಚರ್ಚೆ ನಡೆಯೋದಿಲ್ಲ.
ಕೃಷ್ಣ ಸುಮ್ಮನೆ ಇದ್ದ. ಅವನು ಹೇಳ್ತಾ ಇದ್ದಾನೆ. ಅರ್ಜುನ ತಪ್ಪು ತಿಳಿದ. ನಾನು ಹೇಳ್ತಾ ಇದ್ದದ್ದೆಲ್ಲ ಕೃಷ್ಣನಿಗೆ ಕನ್ವಿನ್ಸ್ ಆಗ್ತಾ ಇದೆ ಅಂತ ಮತ್ತಷ್ಟು ಉಪನ್ಯಾಸ ಪಡೆಯೋಕ್ಕೆ ಶುರು ಮಾಡ್ದ. ಕೊನೆಗೆ ಎಲ್ಲಿ ನಿಂತ ಒಂದು ಅಂದರೆ ಕೃಷ್ಣನ ಎದುರುಗಡೆ ಘ್ರತೋಪಿ ಮಧುಸೂದನ. ಕೃಷ್ಣ ನಾನು ಸತ್ರು ಪರವಾಗಿಲ್ಲ, ಇದ್ದಾಡಲ್ಲ. ಇದು ಕೃಷ್ಣನ ಮೌನಕ್ಕೆ ಅವನ ಮೇಲೆ ಏರಿದ್ದ. ನೀನು ಬಿಡು, ಹೇಳೋದು ಬಿಡು, ನಾನು ಸತ್ರು ಪರವಾಗಿಲ್ಲ, ಈ ಯುದ್ಧ ನಾನು ಮಾಡಲ್ಲ. ಆವಾಗ ಸತ್ರು ಪರವಾಗಿಲ್ಲ, ನಾನು ಯುದ್ಧ ಮಾಡಲ್ಲ ಅನ್ನೋ ಮನೋಭಾವ ಇದ್ದವನಿಗೆ ಕೃಷ್ಣ 18 ಅಧ್ಯಾಯದ ಗೀತೆ ಹೇಳಿದರೆ ಅದು ನೀರಿನಲ್ಲಿ ಮಾಡಿದ ಹೋಮ. ಅವನು ಬಂದಿದ್ದೆ ನೀನು ಹೇಳಿ ಕೇಳಲ್ಲ, ನಾನು ಸತ್ರು ಯುದ್ಧ ಮಾಡೋದಿಲ್ಲ ಅಂದರೆ ಅವನು ಹೆಚ್ಚು ಉಪದೇಶ ಮಾಡಿದರೆ ತಲೆ ಹರಟೆ ಅಂತ ಎದ್ದು ಹೋಗ್ತಾನೆ ಅರ್ಜುನ. ಇದು ಉಪದೇಶಕ್ಕೆ ಅರ್ಹವಾದ ಮನೋಭಾವ ಅಲ್ಲ. ಆವಾಗ ಕೃಷ್ಣ ಕ್ಲೈಬ್ಯಂ ಆತ್ಮಗಮ ಪಾರ್ಥ, ಅರ್ಜುನನಿಗೆ ಅವನ ಪರಾಕ್ರಮಕ್ಕೆ ಒಗ್ಗದ ಮಾತನ್ನು ಹೇಳಿದ. ಕಾರಣ ಬಂತು. ಅಲ್ಲಿ ಅರ್ಜುನ ಏನು ಹೇಳ್ತಾನೆ ಅಂದರೆ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಪ್ರಪನ್ನ. ನನಗೆ ಹಠ ಇಲ್ಲ ಕೃಷ್ಣ, ನಾನು ಶಿಷ್ಯ, ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ, ನೀನೇನು ಹೇಳ್ತೀಯೋ ಅದನ್ನು ಮಾಡ್ತೀನಿ ನಾನು. ಇವಾಗ ಪ್ರಹಸನ್ನಿವ ಬಾ ಮಗನೆಯಲ್ಲಿಗೆ ಇವಾಗ ಹೇಳ್ತೇನೆ ನೋಡಿ. ಸತ್ರು ನನ್ನ ನಿರ್ಧಾರದಿಂದ ನಾನು ವಿಚಲಿತನಾಗಲ್ಲ ಅಂತ ಹಠದ ಅತಿರೇಕದಲ್ಲಿದ್ದ ಅರ್ಜುನನಿಗೆ ಕೃಷ್ಣ ಏನಾದರೂ ಹೇಳಿದರೆ ಅದು ನಾವು ಉಪನ್ಯಾಸ ಕೇಳಿದಂಗೆ, ಇದು ಕೇಳೋಕ್ಕೆ ಇದು ಬಿಡೋಕ್ಕೆ ಹಾಗಾಗ್ತಿತ್ತು. ಅದು ಒಳಗೆ ಹೋಗ್ತಿರ್ಲಿಲ್ಲ. ಒಳಗೆ ಹೋಗಬೇಕಾದ್ರೆ ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ತೋಚಿತಾ ಇಲ್ಲ, ನಾನು ಶಿಷ್ಯ, ನೀನು ಗುರು, ನೀನು ಹೇಳಿದ್ದನ್ನು ನಾನು ಕೇಳ್ತೇನೆ, ಕೈ ಮುಗಿದು ಪ್ರಾರ್ಥನೆ ಮಾಡಿದೆ. ಆಮೇಲೆ ಪ್ರಹಾಸ ಬಾ ಅಲ್ಲಿ ದಾರಿಗೆ ಅಂತ ಪ್ರಹಾಸ ಮಾಡಿದ. ಆಮೇಲೆ ಗೀತೋಪದೇಶ ಶುರು ಮಾಡಿದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ನಾವೆಲ್ಲ ಅಧ್ಯಾಪಕರು. ನಮ್ಮ ವಿದ್ಯಾರ್ಥಿಗಳು ಇವತ್ತು ಮೇಡಮ್ ಏನು ಹೇಳಿದ್ರು ನಾನು ಕೇಳೋದಲ್ಲ, ಕ್ರಾಸ್ ಕ್ವಶನ್ ಮಾಡಿ ಅವರು ಬಾಯಿ ಮುಗಿಸೋದು ಅನ್ನೋ ಹಠದಲ್ಲಿ ವಿದ್ಯಾರ್ಥಿ ಕ್ಲಾಸಿಗೆ ಬಂದಿದ್ದರೆ ನೀವು ಗಂಟೆ ಕಟ್ಟಲೆ ಲೆಕ್ಚರ್ ಕೊಡಿದ್ರು ಅವನಿಗೆ ಕೇಳಿಸಲ್ಲ. ನಾನು ಒಂದು ಉದಾಹರಣೆಗೆ ಹೇಳಿದೆ, ಇದನ್ನು ಹೇಗೆ ಬೇಕಾದರೂ ನೀವು ಅರ್ಥ ಮಾಡಿಕೊಳ್ಬೋದು. ಇವತ್ತು ಎಲ್ಲ ಶಾಲೆಗಳಿಗೆ ರಜೆ ಇದೆ, ಪೂರ್ಣ ಪ್ರಗತಿ ಕ್ಲಾಸ್ ಇದೆ ಅಂತ ನೀವು ಘೋಷಣೆ ಮಾಡಿ ಆ ವಿದ್ಯಾರ್ಥಿಗಳು ಮನಸ್ಸಿನಿಂದ ತರಗತಿಗೆ ಬಂದು ನೀವು 1 ಗಂಟೆ ಲೆಕ್ಚರ್ ಮಾಡಿ ಆಮೇಲೆ 10 ಕ್ವಶನ್ ಬರೆದು ಇದಕ್ಕೆ ಆನ್ಸರ್ ಮನೆಯಿಂದ ಬರ್ಕೊಂಡು ಬರಿ ಅಂದರೆ ಅದು ಕ್ವಶನ್ ಆಗಿರುತ್ತೆ ಹೊರತು ಆನ್ಸರ್ ಆಗಿರೋದಿಲ್ಲ. ಯಾಕೆಂದರೆ ಅವನು ಬಂದಿದ್ದೆ ಬೇರೆ ಎಲ್ಲ ಶಾಲೆಗಳಿಗೆ ರಜೆ, ನಮಗೆ ನೋಡಿ ಪನಿಷ್ಮೆಂಟು ಅಂತ ನೀವು ಹೇಳಿದ್ದನ್ನು ಕೇಳಿ ಬಂದಿದ್ದೆ ಅಲ್ಲ. ಅಲ್ಲಿಗೆ ಒಂದು ಉಪದೇಶ ಸಾರ್ಥಕವಾಗಬೇಕಾದ್ರೆ ಹೇಳುವವನ ವಿವರಣೆ, ಹೇಳುವ ಶೈಲಿ ಎಷ್ಟು ಮುಖ್ಯನೋ ಕೇಳುವ ಶ್ರೋತೃಗಳ ಯೋಗ್ಯತೆಯೂ ಅಷ್ಟೇ ಮುಖ್ಯ. ಮುಖ್ಯವಾಗಿ ನಾವು ಉಪನ್ಯಾಸಕ್ಕೋ ತರಗತಿಗಳು ಬರಬೇಕಾದ್ರೆ ನನ್ನ ತಲೆಯಲ್ಲಿ ಏನೂ ಇಲ್ಲ, ಅವರೇನು ಹೇಳ್ತಾರೋ ತುಂಬಿಸ್ಕೋತೇನೆ ಅಂತ ಈ ಪ್ರಾಂಜಲ ಭಾವದಿಂದ ನೀವು ಬಂದರೆ ಆವಾಗ ಹೇಳಿದ ಉಪನ್ಯಾಸನೋ ಮಾಡಿದ ಪಾಠನೋ ತಲೆ ಒಳಗಡೆ ಹೋಗುತ್ತೆ ಹೊರತು, ಇಲ್ಲಾದರೆ ನೇರ ಅದಕ್ಕೆ ದಾರಿ ಈ ಕಡೆಯಿಂದ ಸೇರಿ ಈ ಕಡೆ ಹೊರಗೆ. ಈ ಕಾರಣಕ್ಕೋಸ್ಕರ ಅವನಿಗೆ ಉಪದೇಶದ ಪಾತ್ರತೆಯನ್ನು, ಅರ್ಜುನ ಉಪದೇಶಕ್ಕೆ ಅರ್ಹತೆಯನ್ನು ಪಡೆಯೋದಕ್ಕೋಸ್ಕರ ಮಧ್ಯದಲ್ಲಿ ಕ್ಲೈಬ್ಯ ಅನ್ನೋ ಕಟುವಾದ ಶಬ್ದವನ್ನು ಆಡಿ ಶ್ರೀಕೃಷ್ಣ ಉಪದೇಶವನ್ನು ಆಮೇಲೆ ಅಶೋಚ್ಯಾನಂದ ಮಾತನ್ನು ಆಡಿದ. ಇದು ನಾವು ಅಧ್ಯಾಪಕರು ಶಿಷ್ಯರ ಮನೋಭಾವವನ್ನು ಅರಿತು, ಅವನು ಏನೋ ಮನೆಯಲ್ಲಿ ಏನೋ ಸಮಸ್ಯೆಗಳಿಂದ ಬಂದಿರಬಹುದು. ಇದು ಅಧ್ಯಾಪಕರಿಗೂ ಮ್ಯಾನೇಜ್ಮೆಂಟಿಗೂ ಸಂಬಂಧಪಡುತ್ತೆ. ಆ ಅಧ್ಯಾಪಕರು ಅಧ್ಯಾಪಿಕೆಯೋ ಮನೆಯಲ್ಲಿ ಒಂದು ಜವಾಬ್ದಾರಿ ಹೊತ್ತವರು ಏನೋ ಮನೆಯಲ್ಲಿ ಒಂದು ಕಿರಿಕಿರಿಯಾಗಿ ಬಂದಿದ್ದಾರೆ, ಅವತ್ತು ತರಗತಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಮ್ಯಾನೇಜ್ಮೆಂಟ್ ಅದನ್ನು ಗಮನಿಸಬೇಕು. ಅವರು ಒಂದು ದಿವಸದ ಅವರ ಸಡ್ಡೆಯಿಂದ
ಇವರು ನಮ್ಮ ಸಂಸ್ಥೆಗೆ ಒತ್ತುವ ಅಧ್ಯಾಪಕರಲ್ಲ ಅಂತ ತೀರ್ಮಾನ ಮ್ಯಾನೇಜ್ಮೆಂಟು ಮಾಡಬಾರ್ದು. ವಿದ್ಯಾರ್ಥಿಗಳನ್ನು ಅಧ್ಯಾಪಕರು ಟ್ರೀಟ್ ಮಾಡುವಾಗಲೂ ಕೂಡ ಒಂದು ದಿವಸ ಅವನು ಪಾಠವನ್ನು ಸರಿಯಾಗಿ ಗಮನಿಸಿಲ್ಲ ಅನ್ನೋ ಕಾರಣದಿಂದ ಅವನು ಕೆಟ್ಟ ವಿದ್ಯಾರ್ಥಿ ದೊಡ್ಡ ವಿದ್ಯಾರ್ಥಿ ಅಂತ ತೀರ್ಮಾನ ಮಾಡಬಾರ್ದು. ಇದು ಅಧ್ಯಾಪಕರಿಗೂ ವಿದ್ಯಾರ್ಥಿಗಳಿಗೂ ಆಡಳಿತ ಮಂಡಳಿಗೂ ಗೀತೆ ಹೇಳಿಕೊಡುವ ಒಂದು ದೊಡ್ಡ ಪಾತ್ರ. ಹೇಳಿದ್ದು ಅರ್ಥ ಆಗಬೇಕಾದರೆ ಹೇಳುವವನ ಚಾಕಚಕ್ಯತೆ, ಅವನ ಸ್ಕಿಲ್ ಎಷ್ಟು ಮುಖ್ಯನೋ ಕೇಳುವ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾದದ್ದು ಅನ್ನೋ ಸಂದೇಶವನ್ನು ಶ್ರೀಕೃಷ್ಣ ಗೀತೆ ಈ ಒಂದು ಘಟನೆಯಿಂದ ನಮ್ಮ ಮುಂದೆ ಇರ್ತದೆ. ಇದು ನಮ್ಮ ಲೌಕಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟ ನಿನ್ನೆ ಇವತ್ತು ನಾನು ಮಾತನಾಡಿದೆ ಗೀತೆಯ ಸಂದೇಶಗಳನ್ನು. ಅಧ್ಯಾತ್ಮದ ದೃಷ್ಟಿಯಿಂದ ಈ ಪ್ರಪಂಚವನ್ನು ಗೆಲ್ಲೋದು ಹೇಗೆ? ಗೆಲ್ಲೋದು ಅಂದರೆ ಇಲ್ಲಿ ಬೆಲ್ಲನೂ ಇದೆ, ಸಕ್ಕರೆನೂ ಇದೆ, ಖಾರದ ಮೆಣಸುಕಾಯಿ ಇದೆ, ಮೆಣಸು ಇದೆ, ಕಹಿ ಹಾಗಲಕಾಯಿನೂ ಇದೆ ನಮ್ಮ ಜೀವನದಲ್ಲಿ. ಇವನ್ನೆಲ್ಲ ಮೆಟ್ಟಿ ನಿಂತು ನಾವು ನಗನಗತ ನಮ್ಮ ಶತ್ರುಗಳು, ಮಿತ್ರರು, ಮಕ್ಕಳು, ಹಿರಿಯರು ಇವರ ಮಧ್ಯದಲ್ಲಿ ನಗುಮುಖದಿಂದ ಬಾಳೋದು ಹೇಗೆ ಅಂತ ಇದಕ್ಕೆ ಗೀತೆಯಲ್ಲಿ ಒಂದು ಅಧ್ಯಾತ್ಮದ ಸಂದೇಶವನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ, ಭಗವದ್ಗೀತೆ ಒಂದು ನೀಡಿದೆ. ಇದು ಪ್ರತಿಯೊಬ್ಬರ ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ದಿವಸ ಒಂದು ಸ್ಯಾಡ್ ಡೇ ಅಂತ ಒಂದು ಬಂದಿರಬಹುದು. ಇತಿ ಕರ್ತವ್ಯತಾ ಮೂಢರಾಗಿ ಯಾವುದರಲ್ಲೂ ಇಂಟ್ರೆಸ್ಟನ್ನು ಕಳ್ಕೊಂಡು ಜಡರಾಗುವ ಒಂದು ಪರಿಸ್ಥಿತಿಗಳು ನಮ್ಮಲ್ಲಿ ಬರ್ತವೆ. ಗೀತೆ ಇದಕ್ಕೇನು ಉತ್ತರ ಕೊಟ್ಟಿದೆ ಅಂತ ನೀವು ಲೌಕಿಕವಾಗಿ ನೀವು ಅಲ್ಲಿ ಇಲ್ಲಿ ಸೈಕಾಲಜಿಸ್ಟ್ ಹತ್ರ ಹೋದರೆ ಅವ್ರು ಕೊಡೋ ಉತ್ತರ ಬೇರೆ. ಭಗವದ್ಗೀತೆ ಆಧ್ಯಾತ್ಮಿಕವಾಗಿ ಇದಕ್ಕೇನು ಉತ್ತರ ಕೊಟ್ಟಿದೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನು ಗೊತ್ತಿಲ್ಲ. ಅದರಿಂದ ಐಹಿಕವೂ ಇದೆ, ಪಾರತ್ರಿಕವೂ ಇದೆ. ನೋಡು, ಶ್ರೀಕೃಷ್ಣ ಮೊದಲು ಎತ್ತುಕೊಂಡ ಸಮಸ್ಯೆ ನಮ್ಮ ಬಂಧುಗಳನ್ನು, ಗುರು ಹಿರಿಯರನ್ನು ನಾನು ಕೊಲ್ಲಬೇಕಾಗತ್ತೆ, ನಾನು ಹ್ಯಾಕೆ ಕೊಡಲಿ? ಇದಕ್ಕೊಂದು ಪ್ರೈಮರಿ ಕ್ಲಾಸ್ ಹೇಳ್ತಾನೆ ತಗೋತಾನೆ ಅರ್ಜುನನಿಗೆ. ನಿನ್ನ ತಾತ, ನಿನ್ನ ಗುರುಗಳಂದ್ರೆ ಯಾರು? ನಿನ್ನ ಎದುರುಗಡೆ ಗಡ್ಡ ಬಿಟ್ಟು ಆಧಾನುಬಾಹುವಾಗಿ ನಿಂತ ಆ ದೇಹ ನಿನ್ನ ತಾತನೋ? ಆ ದೇಹ ನಿನ್ನ ತಾತನಾದರೆ ನೀನು ಕೊಲ್ಲದಿದ್ರು ಅದು ಒಂದಲ್ಲ ಒಂದು ದಿವಸ ಸಾಯೋದೇ. ಅಂಥವಂತ ಇವೇ ದೇಹ. ಇನ್ನು ತಾತ ಅಂದರೆ ಆ ದೇಹ ಅಲ್ಲ, ಅದರ ಒಳಗಡೆ ಗೂಡು ಮಾಡಿ ಕೂತ ಒಂದು ಆತ್ಮ ಅಂತ ನೀನು ಹೇಳೋದಾದರೆ ಆ ಆತ್ಮವನ್ನು ನೀನು ಬಿಡು, ನಾನು ಕೊಲ್ಲೋಕ್ಕಾಗೋದಿಲ್ಲ. ನಿತ್ಯಸ್ಯೋಕ್ತ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಅವನನ್ನು ಕೊಲ್ಲೋಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾಕೆ ಅಳ್ತಿ? ಸಾಯೋದು ಸಾಯ್ತದೆ, ನಿತ್ಯವಾದ ಸಾಯಲ್ಲ, ಯಾಕೆ ನೀನು ಅಳ್ತಿ? ಇದು ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಇದು ವೇದಾಂತದ ಪ್ರೈಮರಿ. ದೇಹ ಬೇರೆ, ಆತ್ಮ ಬೇರೆ. ದೇಹ ನಶ್ವರ, ಆತ್ಮ ಶಾಶ್ವತ. ಅವನು ದೇವತೆಗಳ ಒಡೆಯ ಇಂದ್ರ. ಈ ಪ್ರೈಮರಿ ಕ್ಲಾಸ್ ಬೇಕಾ ಅರ್ಜುನನಿಗೆ? ಇದು ಬೇಡ. ಅವನ ಸಮಸ್ಯೆ ಇರೋದು ಕಾರ್ಪಣ್ಯ. ಕಾರ್ಪಣ್ಯ ಅಂದರೆ ಕೃಪೆ. ನೋಡಿ, ಕೃಪೆ ಗುಣ, ಆದರೆ ಅದು ಯೋಗ್ಯ ಸ್ಥಾನದಲ್ಲಿ ನೀವು ಕೃಪೆ ಮಾಡಿದರೆ ಅದು ಗುಣ. ಆದರೆ ಅದೇ ಕೃಪೆ ಮಾಡಬಾರದವಲ್ಲಿ ಮಾಡಿದರೆ ಅದು ದೋಷ ಅನಿಸ್ಬಿಡುತ್ತೆ. ಅಪರಾಧಿ ಕಳ್ಳ ಸಿಕ್ಕ, ಅವನಿಗೆ ಘೋರ ಶಿಕ್ಷೆಯನ್ನು ಸಂಬಂಧಪಟ್ಟವರು ಕೊಡ್ತಾರೆ. ಅಯ್ಯೋ ಪಾಪ ಹಿಂಗೂ ಹೊಡಿತಾರೆ ನೋಡಿ, ಹೊಡೆದವ್ರನ್ನ ತಪ್ಪಿಸೋದು ಕಾರುಣ್ಯ ಹೌದು, ಆದರೆ ಅಸ್ಥಾನ ಕಾರುಣ್ಯ. ಈ ಅರ್ಜುನನ ವೀಕ್ನೆಸ್ಸನ್ನು ಪದ್ಮಪುರಾಣದಲ್ಲಿ ವ್ಯಾಸರು ಹೇಳಿದ್ದಾರೆ. ಅಸ್ಥಾನೇ ಸ್ನೇಹ ಕಾರುಣ್ಯ ಧರ್ಮ ಧರ್ಮ ಧಿಯಾಕುಲ. ಅವನು ಕಾರುಣ್ಯ ಕೃಪೆ ಮಾಡಿದ್ದಾನೆ ಹೌದು, ಆದರೆ ಅಸ್ಥಾನೆ ಅವನು ತಾತನಿಗೆ ಹೊಡೆದರೆ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಅವನ ಪಕ್ಕದಲ್ಲಿ ಅವರಿಗಿಂತ ಗಟ್ಟಿ ಮುಟ್ಟು ದಡೂತಿ ದೇಹದ ಯೋಧರಿದ್ದಾರೆ, ಪಟ ಪಟ ಅಂತ ಸವಿಯ ಸಾಕಿ ಹೊಡೆದು ತರಗೆಲೆ ಥರ ಉದುರಿಸ್ಬಿಡ್ತಾನೆ.
ಒಂದು ಬೊಟ್ಟು ಕಣ್ಣಿಗೂ ಬರಲ್ಲ. ಇದು ಅಸ್ಥಾನೇ ಸ್ನೇಹ ಕಾರಣ. ತಾತನಿಗೂ ಅವನ ಪಕ್ಕದಲ್ಲಿರುವ ಯೋಧನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಆ ಯೋಧರು ಅವರ ಸೇನಾನಿ ಆದೇಶ ಮಾಡಿದ್ದಾರೆ ಯುದ್ಧ ಮಾಡ್ರಿ ಅಂತ, ಅವರಿಗೆ ಸತ್ರು ಉಳಿದ್ರು ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಅವರಿಗೆ ಗೆದ್ದರೆ ಸಿಂಹಾಸನ ಸಿಗೋದು ಅವನಿಗೆ, ದುರ್ಯೋಧನಿಗೆ. ಇವರಿಗೇನು ಲಾಭ ಇಲ್ಲ. ನೀನು ಯುದ್ಧದಲ್ಲಿ ಆಡಿದ್ದಿ ಅನ್ಕೊಂಡು ಬಳಸ್ಕೊಡೋದಿಲ್ಲ, ಯಾವ ಲಾಭವೂ ಇಲ್ಲ. ಅಲ್ಲಿಗೆ ಅವನು ಎಷ್ಟೋ ಅವನ ತಾತ ಅಂತ ಅನಿಸಿಕೊಂಡವನು ಕೂಡ ಅಷ್ಟೇ. ಇವನು ಅಧರ್ಮದ ಪಕ್ಷದಲ್ಲಿ ನಿಂತವನು, ಅವನು ಅಧರ್ಮ ಪಕ್ಷವನ್ನು ನಡೆಸುವವನು. ಅಂತೂ ಇಬ್ಬರು ಅಧರ್ಮಕ್ಕೆ ಸಪೋರ್ಟೆಡ್. ಹಾಗಾದರೆ ಈಕ್ವಲ್ ಅವರಿಬ್ಬರು. ಅಲ್ಲಿ ಒಬ್ಬನು ತಾತ ಅಂದ, ಒಬ್ಬನ ಸಂಬಂಧ ಅಂದ. ಇದು ತಪ್ಪು. ಇಲ್ಲಿ ಅರ್ಜುನನ ಸಮಸ್ಯೆ ಇರೋದು ಎಲ್ಲಿ ಅಂದರೆ, ಈ ಕಾರುಣ್ಯಕ್ಕೆ ಮೂಲಭೂತವಾದ ಒಂದು ಮನೋಭಾವ. ಅವನು ಹೇಳ್ತಾನೆ, ಈ ಅವತಾರಿಕೆಯನ್ನು, ಈ ಪೀಠಿಕೆಯನ್ನು ಮಾತ್ರಾಸ್ಪರ್ಶಾಸ್ತ್ರ ಅನ್ನೋದಕ್ಕೆ ಭಾಷ್ಯಕಾರರು ಕೊಟ್ಟಿದ್ದಾರೆ. ಕೃಷ್ಣ, ನೀನು ಹೇಳಿದಂತೆ ಆತ್ಮ ಸಾಯ್ತಾನೆ ಅಂತಲೂ ನಾನು ಆಡೋದಲ್ಲ, ದೇಹ ಬೀಳುತ್ತೆ ಅಂತಲೂ ನಾನು ಆಡೋದಲ್ಲ. ನನಗೂ ಅವರಿಗೊಂದು ಅಟ್ಯಾಚ್ಮೆಂಟ್ ಇದೆ. ನನ್ನ ತಾತ ನನ್ನನ್ನು ಎತ್ತಿ ಮುತ್ತಿ ಆಡಿಸಿದವರು. ದ್ರೋಣಾಚಾರ್ಯರು ಪುಟ್ಟ ಕೈಗಳನ್ನು ಎತ್ತಿ ಶಸ್ತ್ರ ವಿದ್ಯಾಭ್ಯಾಸ ಮಾಡಿಸಿದವರು. ಈ ಒಂದು ಅಟ್ಯಾಚ್ಮೆಂಟ್ ಇದೆ. ದೇಹ ಹೋಗ್ಬೋದು, ಯಾವತ್ತಾಗ ಸಹಜವಾಗಿ ಹೋಗುದು. ಆದರೆ ನನ್ನನ್ನು ಮುತ್ತಿ ಬೆಳೆಸಿದ ಆ ದೇಹ ನನ್ನಿಂದಾಗಿ ಗಾಯಗೊಂಡು ರಕ್ತ ಸುರಿದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಇದು ನನ್ನ ಸಮಸ್ಯೆ. ಆತ್ಮ ನಿತ್ಯ, ದೇಹ ಅನಿತ್ಯ ನಮ್ಗೆ ಗೊತ್ತು. ಇದು ಆರಂಭದ ವೇದಾಂತ. ಆದರೆ ನಮಗೂ ಅವರಿಗೂ ಇಂಥ ಒಂದು ಬಾಂಧವ್ಯ ಇದ್ದಾಗ, ಇನ್ನು ಮುಂದೆ ನಾನು ರಾಜನಾಗಿದ್ದಾಗ ನನ್ನನ್ನು ಮುತ್ತಿ ಬೆಳೆಸಿ ಪ್ರತಿನಿತ್ಯ ಯಾರ ಕಾಲಿಗೆ ಬಿದ್ದು ನಾನು ನಮಸ್ಕಾರ ಮಾಡಿದ್ದೇನೋ ಅವರನ್ನೇ ಕೊಂದು ಅವರ ತಲೆ ಮೇಲೆ ನಾನು ರಾಜ್ಯ ಕಟ್ಟಿದ್ರೆ ನನಗೆ ಯಾವ ಸುಖ ಸಿಗ್ಬೋದು ಹೇಳು? ಇದು ನನ್ನ ಸಮಸ್ಯೆ. ಇದು ನಮ್ಮ ಸಂಸಾರದಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸೋದು ಇದರಿಂದ, ಅದರ ಹಿನ್ನೆಲೆ. ಇದನ್ನು ಶಾಸ್ತ್ರ ಅಭಿಮಾನ ಅಂತ ಕರೀತಾರೆ. ಅಭಿಮಾನ ದುಃಖಕ್ಕೆ ಮೂಲ. ಅಲ್ಲಿಗೆ ನಮ್ಮ ಸಾಂಸಾರಿಕ ಸಮಸ್ಯೆಗಳಿಗೆ ಮೂಲ ಯಾವುದು ಅಂದರೆ, ನಾವು ಆ ವ್ಯಕ್ತಿಯಲ್ಲೋ ಆ ವಸ್ತುವಿನಲ್ಲೋ ಇಟ್ಟಿರುವ ಅಭಿಮಾನ. ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ, ತಪ್ಪಾಗಿ ತಿಳಿಬೇಡ್ರಿ. ನಾನಿಲ್ಲಿ 1 ಗಂಟೆ ಗೀತೆ ಉಪನ್ಯಾಸ ಮಾಡಿದೆ. ನೀವು ಗುರುಗಳೇ, ನೀವು ಚೆನ್ನಾಗಿ ಹೇಳಿದಿರಿ, ಕೇಳಿದ್ದಕ್ಕೆ ಪ್ರತಿಕ್ರಿಯೆ ಅಂತ ಏನೋ ಒಂದಿಷ್ಟು ಕೊಟ್ಟರು. 10, 20, 30, 50 ಕೊಟ್ಟರು. ನಿಮ್ಮ ಕೈಯಲ್ಲಿ ಅದು ಇದ್ದಾಗ, ಆಚಾರ್ಯ ನಮ್ದು ಇವತ್ತು 200 ರೂಪಾಯಿ ಕೊಡೋದೋಯ್ತು ಅಂದರೆ, ಹೌದಾ ನೋಡ್ರಿ ದೇವರು ಇನ್ನೊಂದು ಕಡೆ ಕೊಡಿಸ್ತಾನೆ ಅಂತ ನಾನು ಉಪದೇಶ ಮಾಡ್ತೀನಿ. 200 ರೂಪಾಯಿ ಇಲ್ಲಿ ಹಾಕಿದೆ ಅಂತ ಇಟ್ಕೊಳ್ಳಿ, ನನ್ನ ಸೊಂಟಕ್ಕೆ ಸೇರಿತು. ಮನೇಲಿ ಹೋದಾಗ 500 ಇಲ್ಲ, 200 ಕೊಟ್ಟಿದ್ರೆ ಇಲ್ಲ ನೋಡಿ. ಅದು ನಿಮ್ಮ ಕೈಯಲ್ಲಿ ಇದ್ದಾಗ ಅದು ಕಳೆದ್ರು ನನಗೆ ವ್ಯಥೆ ಇಲ್ಲ. ನನ್ನ ಸೊಂಟಕ್ಕೆ ಬಂತು, ಅದು ಕಳೆದೋದ್ರೆ ಅಯ್ಯೋ ಯಾಕೆ ಹೇಳಿ. ಆ ಕೈಯಿಂದ ಈ ಕೈಗೆ ಪಾಸಾಯಿತು ಅಂದರೆ ಅದು ನನ್ನದಾಯಿತು. ನನ್ನದಕ್ಕೆ ಏನಾದರೂ ನನ್ನ ಕಣ್ಣಲ್ಲಿ ಇರಬಾರ್ದು. ಅದು 200 ಇದ್ದಿದ್ದು ಇನ್ನು 200 ಮರಿ ಇಟ್ಟು 400 ಆದರೆ ಆ 200 ಇತ್ತು ಸೊಂಟದಿಂದ ಜಾರಿ ಬಿದ್ದೋಯ್ತು ಅಂದರೆ ಅಯ್ಯೋ ಅಂತಿಲ್ಲ. ಕಾರಣ ಏನು? ನಿಮ್ಮ ಕೈಯಿಂದ ನನ್ನ ಕೈಗೆ ಪಾಸಾದ ಕೂಡಲೇ ಅದು ನನ್ನದಾಯಿತು. ನನ್ನದು ಅಂತ ಯಾವತ್ತು ಮುದ್ರೆ ಒತ್ತಿದ್ರೋ ನಾನು, ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮನಸ್ಸು ಸ್ಪಂದಿಸ್ತದೆ. ಇದು ದುಃಖಕ್ಕೆ ಮೂಲ. ಇದು ಆಗದೇ ಇರಬೇಕಾದ್ರೆ ಪ್ರಪಂಚದಲ್ಲಿ ನನ್ನದು ಅಂತ ಒಂದಿರಬಾರ್ದು. ಇದು ಸಾಧ್ಯ ಆದರೆ ಯಾವತ್ತು ನಿಮ್ಮ ಕಣ್ಣಲ್ಲಿ ನೀರು ಬರೋದು, ಯಾವತ್ತು ನೀವು ಆನಂದೋದ್ರೇಕದಿಂದ ಕುಣಿಯೋದಿಲ್ಲ. ಮತ್ತೊಬ್ಬರು ಒಳ್ಳೆಯದಾಯಿತು, ನಮ್ಮ ತಂದೆಗೆ ಪ್ರಮೋಷನ್ ಆಯಿತು ಅಂತ ನೀವು ಕುಣಿಯಲ್ಲ, ನಮ್ಮ ತಂದೆಯನ್ನು ಸಸ್ಪೆಂಡ್ ಮಾಡಿದ್ರು ಅಂತ ನೀವಲ್ಲ. ಅಂದರೆ ದುಃಖದ ಮೂಲ ಅಭಿಮಾನ. ಇದು ವೇದಾಂತ. ಈ ಅಭಿಮಾನ ಬಿಟ್ಟರೆ ಪ್ರಪಂಚದಿಂದ ನಿಮಗೆ ರಿಟರ್ನ್ಸ್ ಇಲ್ಲ. ನೋಡಿ, ನಾವು ಅನ್ಕೋತೀವಿ
ನಾನು ಒಬ್ಬನೇ ಇದ್ದೆ. ಓದುವಾಗ ಒಂದು ರೂಮ್ ಮಾಡ್ಕೊಂಡಿದ್ದೆ. ಆಯಿತು, ಓದು ಆಯಿತು, ಒಂದು ಕೆಲಸ ಸಿಕ್ತು, ಮದುವೆ ಮಾಡಿಕೊಂಡೆ, ಒಂದು ಮನೆ, ಮದುವೆಯ ಫಲವಾಗಿ ಒಂದು 2 ಮಕ್ಕಳು. ನಮ್ಮ ಸಂಸಾರ ಬೆಳೀತು. ಸಂಸಾರ ಬೆಳೀತು. ನೀವು ಬೆಳೆದರೂ ನೀವು ಕುಗ್ಗಿದ್ರಿ. ಯಾಕೆ? ನನ್ನ ಅನ್ನೋ ಪ್ರಪಂಚ ಬೆಳೀತಾ ಹೋದಂತೆ ನೀವು ಕುಗ್ತಾ ಹೋಗ್ತೀರಿ. ಹೇಗೆ? ಲೌಕಿಕವಾಗಿ ಯೋಚನೆ ಮಾಡಿ. ನೀವು ಒಬ್ಬರೇ ಒಂದು ಕೊಠಡಿಯಲ್ಲಿ ಇದ್ದಾಗ ನಿಮಗೆ ಕಾಯಿಲೆ ಕಸಾಯ ಬಂದರೆ ನೀವು ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಕಾಡ್ತೀರಿ. ವರ್ಷಕ್ಕೆ 1 ಸತಿನೇ 2 ಸತಿ. ನನ್ನದು ಅಂತ ಇನ್ನೊಂದು ಬಂತು. ಇವಾಗ ಅವಳಿಗೆ ಕಾಯಿಲೆ ಬಂದರೂ ನನಗೆ ಕಾಯಿಲೆ ಬರುತ್ತೆ, ನನಗೆ ಕಾಯಿಲೆ ಬಂದರೂ ವರ್ಷಕ್ಕೆ 2 ಸತಿ ವೈದ್ಯರ ಸಂದರ್ಶನ, 8 ಸತಿ ಆಯಿತು. ಮುದ್ದಿನ 2 ಮಕ್ಕಳು ಬಂತು. ಇವಾಗ ವರ್ಷಕ್ಕೆ 6 ತಿಂಗಳು ಡಾಕ್ಟರ್ ಶಾಪ್, 6 ತಿಂಗಳು ಅಷ್ಟೆ. ನೀವು ಸಾಂಸಾರಿಕ ಮನೆ, ಅದುವರೆಗೆ ನೀವು ಇದ್ದಿದ್ದು ಬ್ರಹ್ಮಚಾರಿ ಒಂದು ಗೂಡಿನಲ್ಲಿ, ಒಳ್ಳೆ ಸಂಬಳ ಬಂತು, ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡಿಕೊಂಡ್ರೆ, ಮನೆ ಆಯಿತು, ಕೈ ತುಂಬ ಸಂಬಳ, ಮಡದಿ ಮಕ್ಕಳು ಬೆಳೆದು ಒಂದು ಸ್ಥಿತಿಗೆ ಬಂದುವಿರಿ ನಾವು ಅಂತೆ. ನೋಡಿ, ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ಯಾವ ಮುಲಾಜೂ ಇಲ್ಲ, ಹಿಡ್ದಪ್ಪದ ಮಳೆ ಹಾಕೊಳ್ಳೋದು, ಅದಕ್ಕೊಂದು ಫೋಟೋ ಅಲ್ಲಿ ಹಾಕಿದ್ದೀರಿ. ಸ್ವಂತ ಮನೆ ಕಟ್ಟಿದ್ದೀರಿ, ಮನೆಯವಳು ಮಡಿ ಹಾಕಬೇಕು ಅಂತ ಒಂದು ದೊಡ್ಡ ಮೊಳೆ ಹೊಡಿತಾ ಇತ್ತು, ಎದೆ ಹೊಡೆದಂಗಾಗುತ್ತೆ. ಯಾಕೆ? ಬಾಡಿಗೆ ಮನೆಯಲ್ಲಿ ನೀವಿದ್ದಾಗ ನೀವು ಹೊಡೆದ ಮೊಳೆನೇ ಅವಳು ಗೋಡೆಗೆ ಹೊಡೆದಿತ್ತು. ಅದು ಬೇರೆಯವ್ರ ಗೋಡೆ, ಇದು ನನ್ನ ಗೋಡೆ. ಅಲ್ಲಿ ಒಂದೊಂದು ಇಟ್ಟಿಗೆಗೂ ನನ್ನ ಜೀವ ಇದೆ. ಇದು ನಾವು ಹೇಳೋದು ಸುಲಭ. ಇದು ದುಃಖಕ್ಕೆ ಮೂಲ ಎಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಎಷ್ಟು ನನ್ನದು 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 ಅನ್ನೋದನ್ನು ಬೆಳೆಸ್ತೇವೋ ಅಷ್ಟು ನಾವು ಬೆಳೆದಿದ್ದಲ್ಲ ಆಧ್ಯಾತ್ಮಿಕವಾಗಿ ದುಃಖದ ಬೀಜವನ್ನು ಬಿತ್ತಿ ಮತ್ತಷ್ಟು ನಮ್ಮನ್ನು ಕಟ್ಟಿ ಹಾಕೊಂಡು ನಾವು ನಮ್ಮ ಅಸ್ವಸ್ಥತೆಯನ್ನು ನಾವೇ ಆಹ್ವಾನ ಮಾಡಿಕೊಂಡು. ಇದರ ಅರ್ಥ ನೀವು ಕಟ್ಟಿಕೊಂಡದನ್ನೆಲ್ಲ ಬಿಡಿ ಅಂತ ಅರ್ಥ ಅಲ್ಲ. ನೀವು ನನ್ನದು ಅನ್ನೋ ಭಾವ ಇದೆಯಲ್ಲ, ಇದನ್ನು ಆದಷ್ಟು ಲೂಸ್ ಮಾಡ್ಕೊಂಡಿರಿ. ನಮ್ಮ ಸಾಧನೆ, ಅಧ್ಯಾತ್ಮ ಜೀವನ ಇದೆಲ್ಲ ಎಲ್ಲಿ ಫೇಲ್ಯೂರ್ ಆಗುತ್ತೆ ಅಂದರೆ ಇಲ್ಲಿ. ನಮ್ಮ ಪೇಜಾರ್ ಸ್ವಾಮಿಗಳು ಒಂದು ಒಳ್ಳೆ ಕಥೆ ಹೇಳ್ತಾ ಇದ್ರು. ನಾವು ನಕ್ಕು ನಕ್ಕು ವಿದ್ಯಾರ್ಥಿತನದಲ್ಲಿ ಕೇಳ್ತಾ ಇದ್ದಿಲ್ಲ. ಅವರು ಆ ಸಂದರ್ಭದಲ್ಲಿ ಅದನ್ನು ಹೇಳದಿದ್ರೆ ಯಾಕೆ ನಾವು ಹೇಳಿಲ್ಲ ಅಂತ ಕೇಳ್ತಿದ್ರಲ್ಲ. ಒಬ್ಬ ನಾವಿಕ ರಾತ್ರಿ ಹೊತ್ತು ಮನೆಗೆ ಹೋಗಬೇಕು ಅಂತ ನಾವೇ ಇಲ್ಲಿ ಕೂತು ಹುಟ್ಟು ಹಾಕ್ತಾ ಇದ್ದಾನೆ. ಹಾಕ್ತಾನೆ ಹಾಕ್ತಾನೆ ಹಾಕ್ತಾನೆ, ಬೆಳಿಗಾದರೂ ಅವನ ಆಚೆ ದಡ ತಲುಪಿಲ್ಲ. ಯಾಕಪ್ಪ ಈ ಅವಸ್ಥೆ? ಇದ್ದಲೇ ಇದ್ದಾನ. ಯಾಕಪ್ಪ ಈ ಅವಸ್ಥೆಯನ್ನು ನೋಡ್ತಾನೆ? ಗೂಟಕ್ಕೆ ಕಟ್ಟಿದ ಹಗ್ಗ ಬಿಚ್ಚೇ ಇಲ್ಲ. ಹಾಗೆ ನಮ್ಮನ್ನು ನಾವು ಒಂದು ಗೂಟಕ್ಕೆ ಕಟ್ಟಿಕೊಂಡು ಭಜನೆ ಏನು, ಧ್ಯಾನ ಏನು, ಏಕಾದಶಿ ಉಪವಾಸ ಏನು ಎಲ್ಲ ಮಾಡ್ತೇವೆ. ಅದರ ಪರಿಣಾಮ ಗೂಟಕ್ಕೆ ಕಟ್ಟದ ನಾವೆಯನ್ನು ಹುಟ್ಟು ಹಾಕಿ ನಡೆಸಿದ ಪರಿಶ್ರಮ. ನಮ್ಮ ಅಧ್ಯಾತ್ಮ ಭಾವನೆ ಬೆಳೆದಂತೆ ನನ್ನದನ್ನು ಬಿಟ್ಟಿಡೋ ಸಾಧ್ಯ ಇಲ್ಲ. ಎಲ್ಲೂ ಹೋದರೆ ಈ ಪ್ರಪಂಚದಲ್ಲಿ ನನ್ನದು ಅಂತ ಒಂದು ಬೇಕೇ ಬೇಕು. ಮನೆ ಮಠ ಎಲ್ಲ ಬಿಟ್ಟು ಕಾಡಿಗೆ ಹೋದರೂ ಅಲ್ಲಿ ನನ್ನದು ಅನ್ನೋದೊಂದು ಬೇಕು. ಅವನಿಗೊಂದು ಕುಡಿಯೋಕ್ಕೆ, ನೀರು ಕುಡಿಯೋಕ್ಕೆ ಒಂದು ಪಾತ್ರೆನೋ, ಅನ್ನ ಬೇಯಿಸ್ಕೊಳ್ಳೋಕ್ಕೊಂದು ಪಗಡಿನೋ ಬೇಕೇ ಬೇಕು. ನನ್ನದು ಇಲ್ಲದೆ ಬಾಳಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನದು ಹೌದು, ಆ ನನ್ನದು ಅನ್ನೋದು ಹೋದರೆ ನಾನೇ ಹೋದೆ ಅನ್ನೋ ಅಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಇರಬಾರ್ದು. ಹಿಂದೆ ಎಲ್ಲ ಚಂದಮಾಮದ ಕಥೆಗಳು ಇವಾಗೆಲ್ಲ ಬರೋದಿಲ್ಲ, ಹುಡುಗರು ಒಪ್ಪಲ್ಲ. ಒಬ್ಬ ರಾಕ್ಷಸ ಇದ್ದ, ಏನು ಮಾಡಿದರೂ ಸಾಯ್ತಿರಲಿಲ್ಲ ಅವನಿಗೆ. ಕೊನೆಗೆ ಅವನಿಗೆ ಗೊತ್ತಾಯಿತು ಅವನ ಪ್ರಾಣ ಸಮುದ್ರದ ಮಧ್ಯದಲ್ಲಿರುವ ದೀಪದ ಮರದ ಒಂದು ಹಕ್ಕಿಯ ದೇಹದಲ್ಲಿದೆ. ಆ ಹಕ್ಕಿಯ ತಲೆಯನ್ನು ಹಿಂಡು ಹಾಕಿದ ಈ ರಾಕ್ಷಸ ಸತ್ತೋದ. ನಮ್ಮ ಪ್ರಾಣ ಏನಿದೆ ಗೊತ್ತಾ? ಜೀವನ ಪೂರ್ತ ಬೆಳಿಗ್ಗೆ 7 ಗಂಟೆಗೆ ಹೊರಟು ಸಾಯಂಕಾಲ 7 ಗಂಟೆಗೂ ಗೂಡು ಸೇರುವ ನಮ್ಮ ಜೀವ ನಾವು ಸಂಪಾದಿಸಿದ ಬ್ಯಾಂಕ್ ಅಕೌಂಟಿನಲ್ಲಿ ಜೀವ. ಅದೇನಾದರೂ
ಇನ್ಕಮ್ ಟ್ಯಾಕ್ಸ್ ಬಹಳ ಆದರೆ ಆ ಹಕ್ಕಿಯ ತಲೆ ಹಿಂಡಿದಂತೆ ಈ ಸ್ಥಿತಿ ಇರಬೇಕು. ಈ ಮಟ್ಟಕ್ಕೆ ಹೋಗಬೇಕು. ಇದು ಯಾವಂತ ಕುರುತೆ ಜಂತು ಸಂಬಂಧಾನ್ ಮನಸಪ್ರಿಯಾನ್ ತಾವಂತೋಪಿ ನಿವಚ್ಯಂತೆ ಹೃದಯೇ ಶೋಕ ಶಂಕವ. ಬೇಕು ಮನಸಪ್ರಿಯ, ಬೇಕು ಬೇಕು ಅಂತ ಈ ಪ್ರಪಂಚದಲ್ಲಿ ಎಷ್ಟು ನಂಟನ್ನು ನೀವು ಹಂಚಿಕೊಳ್ತೀರೋ ಅಷ್ಟು ದುಃಖದ ಬೀಜವನ್ನು ಬಿತ್ತಿದ್ರಿ ಅಂತ ತಿಳ್ಕೊಳ್ಳಿ. ಇದನ್ನು ಶಾಸ್ತ್ರದಲ್ಲಿ ವಿಷಯಾಭಿಮಾನ ಅಂತ ಕರೀತಾರೆ. ವಿಷಯಾಭಿಮಾನ ಅಂದರೆ ನಮ್ಮ ದೇಹದ ಹೊರಗಡೆ ಇರುವ ಕೆಲವು ವಸ್ತುಗಳ ಮೇಲೆ ನಮ್ಮದು ಅಂತ ನಾವು ಎಷ್ಟೆಷ್ಟು ಒತ್ತು ಇಡ್ತೇವೋ ಅಷ್ಟಷ್ಟು ಅಲ್ಲ ಆಗುವ ಏರುಪೇರುಗಳಿಗೆ ನಮ್ಮ ಮನಸ್ಸು ಸ್ಪಂದಿಸ್ತದೆ. ಅದನ್ನು ಸುಖ ಅಂತ ಕರಿತೇವೆ, ದುಃಖ ಅಂತ ಕರೀತೇವೆ. ಇದು ವಿಷಯಾಭಿಮಾನ ಬಿಟ್ಟಷ್ಟು ನಾವು ಪ್ರಪಂಚವನ್ನು ಗೆಲ್ಲಬಹುದು. ಇನ್ನೊಂದಿದೆ, ನಮ್ಮ ಕಲ್ಪನೆಗೆ ಬರುತ್ತಿಲ್ಲ, ದೇಹಾಭಿಮಾನ. ಇದು ನನ್ನ ದೇಹ ಅನ್ನೋ ಅಭಿಮಾನ ಇದೆ. ಇದನ್ನೂ ಬಿಡೋಕ್ಕೆ ಸಾಧ್ಯ. ಹೇಗೆ ನೀವು ಹಳೆ ಅಂಗಿಯನ್ನು ಬಹಳ ಆರಂಭದಲ್ಲಿ ದೀಪಾವಳಿಗೆ ತಂದಾಗ ಬಹಳ ಅಭಿಮಾನ ಇತ್ತು, ಅದರಲ್ಲಿ 10 ವರ್ಷ ಸಾಕ್ರೆ ಭಿಕ್ಷುಕರಿಗೆ ಕೊಟ್ಟು. ಹಾಗೆ ಈ ದೇಹ, ಅದರಲ್ಲಿ ಅಭಿಮಾನ ಬಿಟ್ಟಂತೆ ಈ ದೇಹಾಭಿಮಾನವನ್ನು ನೀವು ಬಿಡೋದಕ್ಕೆ ಸಾಧ್ಯ ಆದರೆ ನೀವು ಇನ್ನಷ್ಟು ದುಃಖವನ್ನು ಅನುಭವಿಸಿದ ಸ್ಥಿತಿಯನ್ನು ತಲುಪ್ತೀರಾ. ನಾವು ಹೇಳ್ತೇವೆ, ನಮ್ಮ ಋಷಿಮುನಿಗಳು ಯಾವ ಆಸರೆಯೂ ಇಲ್ಲದೆ ಕಾಡಿನಲ್ಲಿ ಕೂತು ಘೋರ ತಪಸ್ಸು ಮಾಡುವವರು. ಇವತ್ತು ನೀವು ಒಳ್ಳೆ ಸೌಕರ್ಯಪೂರ್ಣವಾದ ಮನೆಯಲ್ಲಿ, ಸ್ವಂತ ಮನೆಯಲ್ಲಿದ್ದು ಕಾಡಲ್ಲಿ ಒಂದು ವಾರ ಕೂಡ್ತೇನೆ ಅಂತ ಯೋಚನೆ ಮಾಡಿರಿ. ಅಯ್ಯೋ ಸೊಳ್ಳೆ ಕೊಡ್ತಾ, ಮಳೆ ಬಂದರೆ ಏನು ಮಾಡೋದು, ಹೊಟ್ಟೆಗೆ, ಇವೆಲ್ಲ ಯೋಚನೆ ಮಾಡಿ. ಅವರಿಗೆ ಸೊಳ್ಳೆ ಹೆದರಿಕೆ ಇರಲಿಲ್ಲ, ಹಾವಿನ ಹೆದರಿಕೆ ಇರಲಿಲ್ಲ. ಹೇಗಿದ್ದರು ಅಂದರೆ ಅವರು ಆ ಧ್ಯಾನ ಸ್ಥಿತಿಗೆ ಹೋದಾಗ ದೇಹದ ಅಭಿಮಾನವನ್ನು ಕಳಿಸ್ಕೊತಿದ್ರು. ಬಾಹ್ಯ ಪ್ರಪಂಚದ ಪರಿವೆನೇ ಇರಲಿಲ್ಲ. ಆ ಕಾಡಿನಲ್ಲಿ ಸಿಂಹ ಇದೆ, ಸೊಳ್ಳೆ ಇದೆ ಅನ್ನೋ ಕಲ್ಪನೆಯೇ ಇಲ್ಲದೆ ಅವರು ದೇಹದಲ್ಲಿ ಏಕಾಗ್ರತೆಯಿಂದ ಒಂದು ಚಿಂತನೆಯಲ್ಲಿ ಉಳಿಯಿತು. ಇದು ದೇಹಾಭಿಮಾನ ತ್ಯಾಗ. ಸೊಳ್ಳೆ ಕಡಿತಾ ಇರಲಿಲ್ವಾ? ಕಡಿತಾ ಇತ್ತು. ಅವರಿಗೆ ನೋವಾಗ್ತಿದೆ, ಅವರೇ ಎಚ್ಚರ ಆಗ್ತಿದೆ. ಇದು ದೇಹಾಭಿಮಾನ ತ್ಯಾಗ. ಇದು ದೊಡ್ಡ ಸಾಧನೆ. ಇಷ್ಟು ಮಾಡಿದಾಗ ದುಃಖದ 90% ನಾವು ಕಳೆದುಕೊಳ್ತೇವೆ. ಇದು ಸಾಧ್ಯವೋ ಅಂತ. ನಮಗೆ ಇವತ್ತು ಆ ಅಭಿಮಾನ ಕಳಿಸಬೇಕಾದ್ರೆ ಅನಸ್ಥೀಶಿಯಾ ಕೊಡಬೇಕು. ಅನಸ್ಥೀಶಿಯಾ ಇಲ್ಲದೆ ನಾವು ಈ ದೇಹಾಭಿಮಾನ ಕಳ್ಕೊಳ್ಳೋಕೆ ನಮ್ಮಿಂದ ಸಾಧ್ಯನಾ? ಸಾಧ್ಯ. ದಿನಕ್ಕೊಂದ್ಸತಿ ಹಾಗೆ ಮಾಡ್ಕೋತೀವಿ ನಾವು. ಇಲ್ಲಿ ಪ್ರವಚನ ನಡೀತಾ ಇದೆ, ಸೊಳ್ಳೆ ಇದ್ದರೆ ಒಂದು ಸೊಳ್ಳೆ ಇಲ್ಲಿ ಕೂತು ನೀವು ಹಿಂಗೆ ಕೇಳ್ತಾ ಇದ್ರು ಹಿಂಗೆ ಅಂತೆ ಕೈ ಆಟೋಮೆಟಿಕ್ ಯಾಕೆ ಸೊಳ್ಳೆ ಕರೀತು. ನೀವು ಮಲಗಿದ್ರಿ, 20 ಸೊಳ್ಳೆ ಅಟ್ಯಾಕ್ ಮಾಡ್ತಾ ಇದೆ, ಗೊತ್ತೇ ಇಲ್ಲ ಹೊರಗೆ. ಬೆಳಗ್ಗೆ ಎದ್ದು ಮೇಲೆ ಇಷ್ಟೊಂದು ಸೊಳ್ಳೆ ಇತ್ತ ನೋಡ್ರಿ. ಸೊಳ್ಳೆ ಎಚ್ಚರದಲ್ಲೂ ಕಡಿಯಿತು, ನಿದ್ದೆಯಲ್ಲೂ ಕಡಿಯಿತು. ಆದರೆ ಎಚ್ಚರದಲ್ಲಿ ಆಯಿತು, ನಿದ್ದೆಯಲ್ಲಿ ಇಲ್ಲ. ಯಾಕೆ? ದೇಹಾಭಿಮಾನವಿಟ್ಟಿದೆ. ಒಂದು ಕೋಣೆಯಲ್ಲಿ ಒಬ್ಬ ರಾಜ ಮಲಗಿದ್ದಾನೆ, ಒಬ್ಬ ಮಂತ್ರಿ ಮಲಗಿದ್ದಾನೆ, ಒಬ್ಬ ಸೇವಕ ಮಲಗಿದ್ದಾನೆ. ಎಲ್ಲರೂ ಮಲಗಿದ ಮೇಲೆ ಈಕ್ವಲ್. ಎದ್ರು ನಮ್ಮ ರಾಜ ಶುರುವಾಯಿತು. ಅದು ದೇಹಾಭಿಮಾನ ಅಂತ. ಈ ದೇಹಾಭಿಮಾನವನ್ನು ಬಿಟ್ಟ ಋಷಿಮುನಿಗಳು ಕಾಡಿನಲ್ಲಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈ ಹಂತ ಒಬ್ಬ ಸಾಧಕನಿಗೆ ಸಾಧ್ಯ. ಇದನ್ನು ಕೃಷ್ಣ ಹೇಳ್ತಾನೆ ನೋಡಿ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮೇ. ಎಲ್ಲಿ ನಾವು ಎಚ್ಚರದಲ್ಲಿ ಇರ್ತೀವೋ ಅಲ್ಲಿ ಮಲಗಿರ್ತಾನೆ ಸಾಧಕ. ಸಾಧಕ ಎಲ್ಲಿ ಎಚ್ಚರದಲ್ಲಿ ಇರ್ತಾನೋ ಅಲ್ಲಿ ನಾವು ಮಲಗಿರ್ತೀವಿ. ನಾವು ಮಲಗಿದಲ್ಲಿ ಅವನು ಎಚ್ಚರ, ಅವನು ಎಚ್ಚರ ಇದ್ದಲ್ಲಿ ನಾವು ಮಲಗಿದ್ದು. ಇದು ಸಾಧಕನ ಗುಣ. ಅಂದರೆ ಉಪನ್ಯಾಸದಲ್ಲಿ ಕೇಳುವಾಗ ನಿದ್ದೆ ಮಾಡ್ರಿ ಅಂತ ಅರ್ಥ ಅಲ್ಲ. ಈಗ
ಮಲಗುವಾಗ ಎಚ್ಚರ ಇರಬೇಕು, ಎಚ್ಚರ ಇರುವಲ್ಲಿ ಮಲಗಬೇಕು ಅಂತ. ಆ ದೇಹಾಭಿಮಾನ ವಿಷಯಾಭಿಮಾನಗಳಲ್ಲಿ ನಾವು ಎಚ್ಚರದಿಂದ ಇರ್ತೇವೆ, ಸಾಧಕ ಅಲ್ಲಿ ಎಚ್ಚರ ತಪ್ಪುತ್ತಾನೆ. ನಾವು ದೇವರದಲ್ಲಿ ಎಚ್ಚರ ತಪ್ಪಿದ್ದೇವೆ, ಅವನ ಅಲ್ಲಿ ಎಚ್ಚರದಲ್ಲಿ ಇರ್ತಾನೆ. ಆವಾಗ ದೇಹಾಭಿಮಾನಗಳು ಬರ್ತಾನೆ. ಇದು ಗೀತೆ ನಮ್ಗೆ ಕೊಟ್ಟ ಒಂದು ದೊಡ್ಡ ಪ್ರಪಂಚವನ್ನು ಗೆಲ್ಲುವ ಉಪಾಯ. ಎಷ್ಟು ಸಾಧ್ಯ ಆಗುತ್ತೋ ನನಗೆ ಗೊತ್ತಿಲ್ಲ. ಇದನ್ನು ಅರ್ಜುನನಿಗೆ ಉಪದೇಶ ಮಾಡಿದ. ಪ್ರಾಯ ಕೃಷ್ಣನ ಉಪದೇಶ ಒಂದು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಅವನು ಅರ್ಥ ಮಾಡಿಕೊಂಡ, ಇನ್ನೊಂದು ದುಃಖವನ್ನು ಗೆಲ್ಲುವ ಈ ಉಪಾಯವನ್ನು ಅವನು ಅರ್ಥ ಮಾಡಿಕೊಂಡ. ಕರಿಷ್ಯೇ ವಚನಂ ತವ ಅಂದರೆ ಅರ್ಜುನನಿಗೆ ಕೃಷ್ಣನ ಉಪದೇಶ ಏನು ಅಂದರೆ, ನಿನ್ನ ಎದುರುಗಡೆ ನಿನ್ನ ತಾತ ಇಲ್ಲ, ನಿನ್ನ ಗುರುಗಳಿಲ್ಲ, ಅಣ್ಣ ತಮ್ಮಂದಿರು ಇಲ್ಲ, ಅಲ್ಲಿ ಇರೋದು ಒಂದೇ ಕೆಟಗರಿ ಗುಂಪು, ಧರ್ಮದ್ವಿತ್ ತದನು ವಂಚಿ. ಕೆಲವರು ಧರ್ಮದ್ವೇಷಿಗಳು, ಕೆಲವರು ಅದಕ್ಕೆ ಸಪೋರ್ಟ್ ಮಾಡಿ. ಈ ಭಾವವನ್ನು ನೀನು ತಾಳು. ತಾತ ಇಲ್ಲ, ಗುರುಗಳಿಲ್ಲ, ಅಣ್ಣ ತಮ್ಮಂದಿರಿಲ್ಲ, ಧರ್ಮದ್ವೇಷಿಗಳು ತುಂಬಿದ್ದಾರೆ, ಹೊಡಿ. ಕರಿಷ್ಯೇ ವಚನ ಕರೆಕ್ಟ್, ಎಂಥ ಐಡಿಯಾ ಅಂತ. ಹೌದು ಅನಿಸ್ತವನಿಗೆ. 4 ದಿವಸ ಯುದ್ಧ ಮಾಡ್ತಾನೆ, ಆ ಕಡೆ ಈ ಕಡೆ ಹೊಡಿತಾನೆ, ಭೀಷ್ಮಾಚಾರಿಗೆ ಹೊಡೆಯೋದು. ಅಯ್ಯೋ ದೇವರೇ, ನನ್ನ ಉಪದೇಶ ಎಲ್ಲ ವ್ಯರ್ಥ ಆಯ್ತಲ್ಲ ಅನ್ಕೋತಾನೆ ಕೃಷ್ಣ. ಏನು ನಿಮ್ಗೆ ಕೊಲ್ಲಕ್ಕಾಗಲ್ಲ, ನಾನು ಹೋಗ್ತೇನೆ. ಕರಿಷ್ಯೇ ವಚನ ಅಂತ. 6 ದಿವಸ ಆಯಿತು, ಮತ್ತೆ ಅದೇ ಅವಸ್ಥೆ ಅರ್ಜುನ. ಈವಾಗ ಕೃಷ್ಣ ಚಕ್ರ ಹಿಡ್ಕೊಂಡು ರಥದಿಂದ ಹಾರ್ಬಿಟ್ಟು, ಭೀಷ್ಮ ನಾನು ಕೊಡ್ತೇನೆ, ನಿನ್ಗೆ ಆಗಲ್ಲ ಕೊಲ್ಲಕ್ಕೆ. ಕಾಲಿಗೆ ಬಿದ್ದು ಕೇಳ್ಕೊಂಡ, ದಯವಿಟ್ಟು ನಿನ್ನ ಗೀತೆಯನ್ನು ನಾನು ಫಾಲೋ ಮಾಡ್ತೇನೆ, ನೀನು ಕೊಲ್ಲಕ್ಕೆ ಹೋಗಬೇಡ. ಅರ್ಜುನನಿಗೆ ಶ್ರೀಕೃಷ್ಣನ ಉಪದೇಶವನ್ನು ಅರಗಿಸಿಕೊಳ್ಳೋದಕ್ಕೆ, ಉಪದೇಶ ಕೇಳಿ ಹೊರಗೆ ಬಂದಾಗ ನಂಬ್ತಾರ. ಭಾಳ ಚೆನ್ನಾಗಿತ್ತು ರೀ ಗೀತಾ ಸಂದೇಶ. ಏನಿತ್ತು? ಚೆನ್ನಾಗಿತ್ತು ರೀ, ಬೇಕಾದರೆ ವಿಡಿಯೋ ಕೊಡ್ತೀನಿ ಅಂದಾಯ್ತು. ನಾವು ಮಾಮೂಲು ಅರ್ಜುನನಿಗೆ ಅಂತದ್ದಾಯಿತು ಅಂದರೆ, ಒಬ್ಬ ಸಾಧಕನಿಗೆ ಅದನ್ನು ಬಿಡೋದು ಅಷ್ಟು ಕಷ್ಟದ ಕೆಲಸ. ಆದರೆ ಒಂದು ಇದನ್ನು ಇಂಪಾಸಿಬಲ್ ಅಂತ ನಾವು ಪರಿಗಣನೆ ಮಾಡೋದು ಬೇಡ. ನಮ್ಮ ಜೀವನದಲ್ಲಿ ನಾವೊಂದು ನಗರದಲ್ಲಿದ್ದೇವೆ. ಇಲ್ಲಿ ನಿಮ್ಮ ಕೋಟಿಗಟ್ಟಲೆ ದುಡ್ಡು ತಗೊಂಡು ಸಿಟಿ ಮಾರ್ಕೆಟಿಗೆ ಹೋದರೆ, ಬೆಳಗ್ಗೆ ಹೋದವರು ಮಧ್ಯಾಹ್ನ ಬಂದಾಗ 1 ಕೋಟಿ ಖರ್ಚು ಮಾಡುವಷ್ಟು ವಿಷಯ ಪದಾರ್ಥಗಳು ಮಾರ್ಕೆಟಲ್ಲಿ ಬೇಕಾಗ್ತದೆ. ಎಲ್ಲ ತುಂಬಿಸ್ಕೋತೀರಿ, ನಿಮಗೆ ಮಲಗೋಕ್ಕೂ ಜಾಗ ಇಲ್ಲ, ಅಷ್ಟು ತುಂಬಿಸ್ಕೊತೀವಿ ಮನೆ. ಈ ವ್ಯಾಮೋಹ ಬೇಡ. ಬದುಕಿಗೆ ತೀರಾ ಅಗತ್ಯವಾದ ಏನು ಸೌಕರ್ಯಗಳಿರಬೇಕೋ ಅಷ್ಟನ್ನು ಇಟ್ಟುಕೊಂಡು, ಇದು ನನ್ನದು, ಅದಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ತಂದು, ಅಯ್ಯೋ ಇವತ್ತು ಮಿಕ್ಸಿ ಕೆಟ್ಟೋಯಿತು, ನಾಳೆ ವಾಷಿಂಗ್ ಮಿಷನ್ ಕೆಟ್ಟೋಯಿತು, ಅದು ಉಪಯೋಗ ಬಂದಂತೆ ನಮ್ಮ ಮಲಕ್ಷೇದಕ್ಕೂ ಕಾರಣ ಆಗುತ್ತೆ. ಎಷ್ಟು ಅನಾವಶ್ಯಕವಾದ ಅಗತ್ಯವಿಲ್ಲದ ಪದಾರ್ಥಗಳ ಮೇಲೆ ನಾವು ನಮ್ಮದು ಅಂತ ಅಭಿಮಾನವನ್ನು ಹೊರತೇವೋ, ಅದನ್ನಾದರೂ ಆದಷ್ಟು ಕಡಿಮೆ ಮಾಡಿದಾಗ ದುಃಖದ ಬೀಜಗಳು, ಆ ಗಂಟು ಸಡಿಲಾಗುತ್ತೆ. ನಿಮಗೆ ಯೋಚನೆಗೆ ಹೇಳ್ತೇನೆ ನೋಡಿ. ನಮ್ಮ ಮನೆಯಲ್ಲಿ ಒಂದು ದುರ್ಘಟನೆ ಆಯಿತು, ನಮ್ಮ ದುಃಖ ಇಷ್ಟರ ಮಟ್ಟಿಗೆ ಇರ್ತದೆ ಅಂತ ಯೋಚನೆ ಮಾಡಿ. ಪಕ್ಕದ ಮನೆಯಲ್ಲಿ ನಾವು ಇಲ್ಲದೇ ಇದ್ದಾಗ ನಮ್ಗೆ ಬಹಳ ಹೆಲ್ಪ್ ಮಾಡೋರು, ಅಲ್ಲೊಂದು ದುರ್ಘಟನೆ ಆಯಿತು. ನಿಮ್ಮ ಮನೆಯಲ್ಲಾದ ದುರ್ಘಟನೆಗೂ ಪಕ್ಕದಲ್ಲಾದರೂ ಬೇಜಾರಾಗುತ್ತೆ. ಈ ಬೇಜಾರು ಒಂದೇನಾ? ಅಲ್ಲ. ನಮ್ಮ ಬೆಂಗಳೂರಲ್ಲಿ ಏನಾದರೂ ತೊಂದರೆ ಆಯಿತು, ಅಯ್ಯೋ ನಮ್ಮ ಬೆಂಗಳೂರು. ಮನೆಯಲ್ಲಾದ ತೊಂದರೆಗೂ ಬೆಂಗಳೂರಿಗಾದ ತೊಂದರೆಗೂ ಮತ್ತಷ್ಟು ಕಡಿಮೆ. ನಮ್ಮ ಇಂಡಿಯಾದ ಟೀಮ್ ಪಾಕಿಸ್ತಾನದ ಎದುರುಗಡೆ ಸೋಲಿತು. ಸೋತು ಅಲ್ರಿ. ಮನೆಯಲ್ಲಾಗುವ ಘಟನೆಗೂ ಇಂಡಿಯಾ ಟೀಮ್ ಸೋಲೋದಕ್ಕೂ ಆಗುವ ದುಃಖ ಅಳತೆ ಬೇರೆ. ಎಲ್ಲಿ ಅಭಿಮಾನದ ನಂಟು ಬಲವಾಗುತ್ತೋ ದುಃಖದ ಚುಚ್ಚು ಆಳಾಗುತ್ತೆ. ಎಲ್ಲಿ ಅಭಿಮಾನದ ನಂಟು ಸಡ್ಲಾಗಿರುತ್ತದೋ ದುಃಖದ ಚುಚ್ಚು ಆಳಕ್ಕೆ ಹೋಗಿದೆ. ಇಷ್ಟು ಮಾಡೋದು ನಮ್ಮ ಕೈಯಿಂದ ಸಾಧ್ಯ. ನಾನು ಒಂದೇ ನಿಮ್ಮ ಹತ್ರ ಕೂತ್ಕೊಂಡು ಮಾತನಾಡಿದೆ. ನಿಮಗೆ ಮನೆಗೆ ಹೋದ ಮೇಲೆ ಪ್ರಪಾಯಾಮಿವ ಸಂಗಮಃ ಅಂತ ಇದನ್ನೇ ಉದಾಹರಣೆ ಕೊಡ್ತಾರೆ ವೇದವ್ಯಾಸ. ಟ್ರೈನಲ್ಲಿ ನೀವು ನಿಮ್ಮದನ್ನು ಅವರಿಗೆ ಹಂಚ್ಕೋತೀರಿ, ಅವ್ರದ್ದು ನೀವು ತೊಗೊಳ್ತೀರಿ. ಸ್ಟೇಷನ್ ಬಂತು, ಅವ್ರ ಮನೆಗೆ, ಇವನ ಮನೆಗೆ. ಅವರಿಗೆ ಏನಾಯಿತು ಅಂತ ನಿಮ್ಗೆ ಗೊತ್ತಿಲ್ಲ, ನಿಮಗೇನಾಯಿತು ಅಂತ ಅವ್ರಿಗೆ ಗೊತ್ತಿಲ್ಲ.
ಈ ರೀತಿಯ ಭಾವನೆಯನ್ನು ಆದಷ್ಟು ವಿಷಯ ಪದಾರ್ಥಗಳಿಗೆ ಇಟ್ಟುಕೊಂಡಾಗ ನಾವು ಪ್ರಪಂಚದಿಂದ ಆಗುವ ಕೆಲವು ಬಿಡಬಹುದಾದ ಅನರ್ಥಗಳಿಂದ ನಾವು ಪಾರಾಗಬಹುದು. ಇದು ಗೀತೆ ಒಬ್ಬ ಅಧ್ಯಾತ್ಮವಾದಿ ಪ್ರಪಂಚವನ್ನು ಗೆಲ್ಲಬೇಕಾದರೆ ಮಾಡಬೇಕಾದ ಒಂದು ಮೂಲಭೂತವಾದ ವಿಷಯ. ಇದು ಕೃಷ್ಣ ಅರ್ಜುನನಿಗೆ, ಅವನಿಗೆ ಬಹಳ ಸಂಗತವಾದ ಅಂಶ ಇದು. ಅರ್ಜುನನಿಗೆ ಕೊಟ್ಟ ಸಂದೇಶ ನಮ್ಮ ಜೀವನಕ್ಕೆ, ಅಧ್ಯಾತ್ಮಕ್ಕೆ. ನಾವು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಘಟನೆ ಆದರೂ ಕೂಡ ಧ್ಯಾನಕ್ಕೆ ಕುದುರೆ, ಅಯ್ಯೋ ಫ್ಯಾನ್ ಹಾಳಾಗಿದೆ, ರಿಪೇರಿ ತಗೊಂಡು ಹೋಗಬೇಕು. ಚಿಕ್ಕದದು ಒಂದು ಪುಟ್ಟ ಅಂಶವೂ ಕೂಡ ನಮ್ಮ ಏಕಾಗ್ರತೆಗೆ ಭಂಗವನ್ನು ತರುವಂಥ ಸಂದರ್ಭ ಇದೆ. ನಮ್ಮ ಏಕಾಗ್ರತೆ ಉಳಿಬೇಕು ಅಂತಾದರೆ ಆದಷ್ಟು ಈ ನಂಟಿನ ಆಳವನ್ನು ಕಡಿಮೆ ಮಾಡಿಕೊಳ್ಳಿ. ಇದು ಶ್ರೀಕೃಷ್ಣ ಪ್ರಪಂಚವನ್ನು ಗೆಲ್ಲೋದಕ್ಕೆ ನಮಗೆ ಹೇಳಿದ ಉಪಾಯ ಅಂತ ಹೇಳ್ತಾರೆ. ಸ್ವಲ್ಪ ಸಮಯ ಮೀರಿ ಮಾತಾಡಿದೆ ನಾನು. ಇನ್ನು ಗೀತೆಯಲ್ಲಿ ಹೇಳಬೇಕಾದ ತುಂಬ ಇದೆ. ಅದು ಅರ್ಜುನನಿಗೆ ಮಾತ್ರ ಮೀಸಲಾಗಿದ್ದಲ್ಲ. ಒಳ್ಳೆ ಮಾತು. ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಾತು. ಹಸುವಿನ ಹಾಲನ್ನು ಕರು ಕುಡಿಯೋದು ಸ್ವಲ್ಪನೇ, ಪೂರ್ವ ಕುಡಿದ್ರೆ ಹಸು ಕೊಟ್ಟಿದ್ಯಾಕೆ ನಾವು? ಕರು ಕುಡಿಯೋದಿಲ್ಲ, ಬೆಳೆದು ಕಟ್ಟೋದು, ನಾವು ಕರೆಯೋದು. ಅವನು ಕರು, ಉಪಯೋಗ ಎಲ್ಲ ನಮಗೆ. ಅದರಿಂದ ಅರ್ಜುನನಿಗಿಂತ ಹೆಚ್ಚು ಗೀತೆ ಪ್ರಸ್ತುತವಾದದ್ದು ನಮಗೆ. ಆದ್ದರಿಂದ ನಮ್ಮ ಒಂದು ಹೆಮ್ಮೆ ಅಂದರೆ ನಾವು ಗೀತೆಯ ನಾಡಿನವರು. ಗೀತೆಯ ನಾಡಿನ ಮಕ್ಕಳು ಅಂತ ಅಂದ್ಕೊಂಡ್ರೆ ಮಾತಾಯಿತು. ಗೀತೆ ಹೇಳಿದ್ದನ್ನು ನಡೆಸಿಕೊಂಡ್ರೆ ಅದು ಗೀತೆಯ ನಾಡಿನವಲ್ಲ ಅನ್ನರ್ಥವಾಗಿ. ಆದ್ದರಿಂದಲೇ ಮಹಾಭಾರತದಲ್ಲಿ 2 ಕಣ್ಣುಗಳು. ಒಂದು ಗೀತೆ, ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಪಾಠ್ಯ ಹೇಳಬೇಕು. ಗೀತೆ ದಿನಾ ಪಾರಾಯಣ ಮಾಡೋದು, ಬಂದವರಿಗೆಲ್ಲ ರೇಗೋದು. ಪಾರಾಯಣಕ್ಕೆ ಮಾತ್ರ ಗೀತೆ, ಅನುಷ್ಠಾನಕ್ಕೆ ಜ್ಞೇಯ. ಇದು ಜ್ಞೇಯ, ಅದು ಪಾಠ್ಯ. ಉಲ್ಟಾಗಬಾರ್ದು. ಇದು ಪಾಠ್ಯ, ಅದು ಜ್ಞೇಯ ಆಗಬಾರ್ದು. ಆವಾಗ ನಾವು ಗೀತೆಯ ನಾಡಿನಿಂದ ಬಂದವರು ಅನ್ನೋ ಶಬ್ದ ನಮಗೆ ಸಾರ್ಥಕವಾಗುವುದು ಅಂತ ಹೇಳ್ತಾರೆ. 2 ದಿವಸ ನಾವು ಕುತ್ಕೊಂಡು ಮಾತಾಡಿದ್ದೇವೆ. ಉಪನ್ಯಾಸ ಅಂತ ತಿಳ್ಕೊಳ್ಬೇಕಾಗಿಲ್ಲ, ನಾವು ಹರಟೆ ಹೊಡ್ತಿದ್ದೇವೆ ಅಂತ ತಿಳ್ಕೊಳ್ಳಿ. ಆವಾಗ ನಮಗೆ ಒಳಗೆ ಹೋಗುತ್ತೆ. ಉಪನ್ಯಾಸ ಅಂದ ಕೂಡಲೇ ಗಂಭೀರವಾಗುತ್ತಿರ್ತೇವೆ. 2 ದಿವಸ ಹರಟೆ ಹೊಡ್ತಿದ್ದೇವೆ. ಗೀತೆಯನ್ನು ಇಟ್ಕೊಂಡು ಹರಟೆ ಹೊಡ್ತೀವಿ. ಆದ್ದರಿಂದ ಭಗವಂತ ಅದನ್ನು ಪರಿಗಣಿಸಿ ನಮಗೆ ಆ ಗೀತೆ ಪಾಠ್ಯವಾದ ಗ್ರಂಥವಾಗದೆ ಅನುಷ್ಠಾನ ಕಾರಕವಾದ ಒಂದು ಗ್ರಂಥವಾಗಲಿ ಅಂತ ಆ ಗೀತೆಯ ಒಡೆಯ ಗೀತಾಚಾರ್ಯ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಒಂದು 10 ನಿಮಿಷ ನಿಮಗೆ ಅವಶ್ಯಕತೆ ಇದ್ದರೆ ಪ್ರಶ್ನೋತ್ತರ. ವಿದ್ಯಾರ್ಥಿ ನಾನು ನಿಮಗೆ ಕೃಷ್ಣ ಎಷ್ಟೇ ತರಗತಿ? 10ನೇ ತರಗತಿ ಮಾಡಿ. ಕೃಷ್ಣ 2ನೇ ಅಧ್ಯಾಯದಲ್ಲೇ ಅಭಿಮಾನದ ಬಗ್ಗೆ ಹೇಳಿದ. ಮತ್ತೆ ಮಿಕ್ಕಿದ 16 ಅಧ್ಯಾಯಗಳು ಯಾಕೆ ಹೇಳ್ತಾರೆ? ನೋಡು, 2ನೇ ಅಧ್ಯಾಯದಲ್ಲಿ ಭಗವದ್ಗೀತೆ ಟರ್ಮ್ ತಗೊಳ್ಳೋದು. ಏಷಾತೆ ಅಭಿಹಿತಾ ಸಾಂಖ್ಯೆ. ಇದು ಪ್ರಾಯ 29ನೇ ಅಂತೂ 20ರ ಮೇಲಿರುವ ಶ್ಲೋಕ ಇದು. ಏಷಾತೆ ಅಭಿಹಿತಾ ಸಾಂಖ್ಯೆ ಬುದ್ಧಿರಿ ಯೋಗೇ ತ್ವಿಮಾಂ ಶೃಣು. ಈ ಗೀತೆ ಬಹಳ ಸುಲಭವಾದ ವಾಕ್ಯಗಳು, ಆದರೆ ಸ್ವಲ್ಪ ಕಷ್ಟದ ಶಬ್ದ ಅಂದರೆ ಈಗ ಬಂದಿರೋದು. ಏಷಾ ಬುದ್ಧಿ ಸಾಂಖ್ಯೇ ತೇ ಅವಿಹಿತ ಯೋಗೇತು ಇಮಾಂ ಶೃಣು. ಇಲ್ಲಿ ಸಾಂಖ್ಯ ಯೋಗ ಅಂತ 2 ಶಬ್ದ ಬಂದಿದೆ. ಪ್ರಾಯ ಗೀತೆಯ ಈ ಶಬ್ದಗಳನ್ನು, ಈ 2 ಶಬ್ದಗಳು ಕೇಳಿದ ಕೂಡಲೇ 2 ಫಿಲಾಸಫಿ ನಮಗೆ ಜ್ಞಾಪಕ ಬರುತ್ತೆ. ಒಂದು ಸಾಂಖ್ಯ ಫಿಲಾಸಫಿ, ಇನ್ನೊಂದು ಯೋಗ ಫಿಲಾಸಫಿ. ಆ 2 ಸಿದ್ಧಾಂತಗಳಿದೆ ನಮ್ಮಲ್ಲಿ. ಸಾಂಖ್ಯವನ್ನು ಹೇಳಿದವರು ಕಪಿಲ, ಯೋಗವನ್ನು ಹೇಳಿದವರು ಪತಂಜಲಿ. ಕಾಪಿಲ ಸಿದ್ಧಾಂತ, ಪಾತಂಜಲ ಸಿದ್ಧಾಂತ ಅಂತ ಲೆಕ್ಕ. ಈಚೆಗೆ ಅರ್ಥ ಬರೆಯುವವರೆಲ್ಲ ಈ ಅರ್ಥ ಬರೀತಾರೆ. ಆದರೆ ಸಾಂಖ್ಯ ಶಬ್ದಕ್ಕೆ ಅರ್ಥ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಸಾಂಖ್ಯ ಅಂದರೆ
ಆತ್ಮತತ್ವದ ತಿಳುವಳಿಕೆ. ಇದುವರೆಗೆ ನಾನು ಆತ್ಮತತ್ವದ ತಿಳುವಳಿಕೆ ನಿನಗೆ ಕೊಟ್ಟೆ. ಯೋಗೇತು ಇಮಾಂಶು. ಯೋಗ ಅಂದರೆ ನಾನು ನಿನ್ನೆ ಹೇಳಿದರಲ್ಲ, ಒಂದು ಕೆಲಸವನ್ನು, ನಿನ್ನ ಕರ್ತವ್ಯವನ್ನು ನೀನು ಮಾಡುವಾಗ ಅದರಿಂದ ಫಲ ಸಿಗಲಿ ಸಿಗದೇ ಇರಲಿ, ಉದ್ವೇಗಕ್ಕೆ ಒಳಗಾಗದೆ ನಿನ್ನ ಕರ್ತವ್ಯವನ್ನು ನೀನು ಮಾಡಬಹುದು. ನೀನೊಬ್ಬ ವಿದ್ಯಾರ್ಥಿ, ತುಂಬ ಓದಿದಿ, 9ನೇ ಕ್ಲಾಸಲ್ಲಿ ಮ್ಯಾಥ್ಸಲ್ಲಿ ನೀನು ಎಕ್ಸ್ಪೆಕ್ಟ್ ಮಾಡಿದ್ದು 80, ನೀನು ಬಂದಿದ್ದು 40. ಕುಗ್ಬೇಡ, ಅಂದಿದೆ ಏನೋ ನನಗೆ ಯಾವಾಗ ತಪ್ಪಾಗಿದೆ, ನಾನು ಸರಿ ಮಾಡಲೇಬೇಕು, ನಿನ್ನ ಡ್ಯೂಟಿ ಓದೋದು ನೀನು ವಿದ್ಯಾರ್ಥಿ. ಹೀಗೆ ಸಿದ್ಧೋ ಸಮಭೂತ್ವ, ಪರಿಣಾಮ ಏನೇ ಆಗಲಿ ನಮ್ಮ ಪ್ರಯತ್ನ ನಾನು ಬಿಡಬಾರ್ದು. ಇದು ಯೋಗ. ಆಯಿತಾ? ಇದುವರೆಗೆ ಕೃಷ್ಣ ಹೇಳಿದ್ದು ಈ 29ನೇ ಶ್ಲೋಕದವರೆಗೆ ಅರ್ಜುನನಿಗೆ ಯುದ್ಧ ಮಾಡೋದಕ್ಕೆ ಬೇಕಾದ ಕೆಲವು ಪಾಲಿಸಿ. ದೇಹ ಅನಿತ್ಯ, ಆತ್ಮನಿತ್ಯ, ಕೊಲ್ಲೋದು ಬಿಡೋದು ನಿನಗೆ ಸೇರಿದ್ದಲ್ಲ. ಅವನು ಅರ್ಜುನನಿಗೆ ಹೇಳ್ತಾನೆ, ನೀನು ಯುದ್ಧ ಮಾಡೋದಿಲ್ಲ ಅಂತ ಕೈ ಕಟ್ಟಿ ಕೂತರೂ ಕೂಡ ಪ್ರಕೃತಿ ಸ್ವಾಂ ನಿಯೋಕ್ಷತೆ. ನನ್ನ ಸಂಕಲ್ಪ ಇದೆ, ಯುದ್ಧ ಮಾಡ್ತಾನೆ ಅರ್ಜುನ, ಪಾಂಡವರು ಗೆಲ್ತಾರೆ, ಕೌರವರು ಸೋಲ್ತಾರೆ ಅಂತ. ಈ ಸಂಕಲ್ಪ ಈಡೇರೋದೆ ಅಂತ. ಹೀಗಾಗಿ ನೀನು ಆತ್ಮನಿತ್ಯ, ಶರೀರ ಅನಿತ್ಯ, ನೀನು ಯಾವುದೇ ಕೆಲಸದಲ್ಲಿ ಸ್ವತಂತ್ರರಲ್ಲ. ವಿಷ್ಣು ಸಾಂಖ್ಯ. ಇನ್ನು ಮುಂದೆ ನಿನ್ನ ಡ್ಯೂಟಿಯನ್ನು ಶ್ರದ್ಧೆಯಿಂದ ಮಾಡೋದಕ್ಕೆ ಬೇಕಾದ ಯೋಗವನ್ನು ಹೇಳ್ತೀನಿ ನಾನು. ಅಂದರೆ ಈ ಯುದ್ಧವನ್ನು ಗೆಲುವು ಸೋಲುಗಳ ಅಳತೆಯಲ್ಲೇ ನೋಡಬೇಡ, ಇದಕ್ಕೆ ಮೀರಿದ ಒಂದು ತತ್ವ ಇದೆ. ಯೋಗ ಬುದ್ಧಿಯಿಂದ ನೀನು ಯುದ್ಧದಲ್ಲಿ ತೊಡಗು ಅಂತ ಹೇಳ್ತಾರೆ, ಶುರು ಮಾಡ್ತಾರೆ. ಅಲ್ಲಿಗೆ ಯುದ್ಧ ಅನ್ನೋದು ನಮಗೆ ಆಗದವರನ್ನು ಕೊಲ್ಲುವ ಒಂದು ಕೊಲೆಯ ಸ್ಥಾನ ಅಲ್ಲ, ಅದಕ್ಕೊಂದು ಅರ್ಥ ಇದೆ. ಈ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಈ ಕರ್ತವ್ಯಕ್ಕೆ ಒಂದು ಒತ್ತು ಕೊಡ್ತಾರೆ. ಯುದ್ಧವೂ ಒಂದು ಅಧ್ಯಾತ್ಮದ ಸಾಧನೆ ಆಗಬಲ್ಲದು. ನಾನು ನಿನ್ನೆ ಹೇಳಿದೆ, ಬಂದಿದ್ದೇನೇನು ಆಯಿತಾ? ನಮ್ಮ ಪ್ರತಿಯೊಂದು ಕೆಲಸವೂ ಕೂಡ ಅದರ ಭಾವನೆಯಲ್ಲಿ ಅದೊಂದು ದೇವತಾರಾಧನೆ ಅಂತ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೆ ಒಂದು ಇಡೀ ಕರ್ತವ್ಯಕ್ಕೆ ಒಂದು ಅಧ್ಯಾತ್ಮದ ಟಚ್ಚನ್ನು ಕೊಡೋದು ಉಳಿದ ಗೀತೆ. ಅಲ್ಲಿ ಹೇಳದಂತೆ ಅರ್ಜುನ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿಯಾಗಿ, ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ. ಸೊ ಗೀತೆ ಅಲ್ಲಿಂದ ಅಧ್ಯಾತ್ಮಶಾಸ್ತ್ರವಾಗಿ ಬಂದಿದೆ. ಅಲ್ಲಿವರೆಗೆ ಅರ್ಜುನನಿಗೆ ಬೇಕಾದ ಸಮಸ್ಯೆ ಏನಿದೆಯೋ ಅದನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದ ಉಪಾಯವನ್ನು ತಿಳಿಸಿಕೊಡ್ತಾರೆ. ಕೇಳೋದಿದೆ ವಿಷಯ ಅತಿರಿಚ್ಯ विदुरः उपदिशति धृतराष्ट्रं बहुवारं, यद्यपि सोपि जानाति न कोऽपि परिणामः, यतोहि कुरुक्षेत्रानन्तरमपि भीमं हन्तुमेव उद्युक्तः इति विषयः विदितः एव. तथापि पौनःपुन्येन उपदेशं कर्तुं आवश्यकता आसीत् अथवा किमपि रहस्यमस्ति. धृतराष्ट्रसदृशाः समाजे सन्ति, ते केवलं समयापनार्थं श्रोतुम् इच्छन्ति, अनुष्ठानं प्रति एकमपि न आनयति. एवं सत्यपि उपदेशः क्रियमाण एव आसीत्. तत्र अयं सन्देशः अस्ति, योग्यताम् अतिरिच्य कोऽपि अन्यथा कर्तुं न प्रभवति. ಅವರ ಪ್ರಶ್ನೆ ಅಭಿಪ್ರಾಯ ವಿದುರ ಮತ್ತು ಧೃತರಾಷ್ಟ್ರರ ಸಂವಾದ. ಅವನು ಉಪದೇಶ ಮಾಡ್ತಾನೆ, ಇವನು ಕೇಳ್ತಾನೆ, ನಾವು ಉಪನ್ಯಾಸ ಮಾಡದಂತೆ. ಆದರೆ ಯಾವತ್ತೂ ಕೂಡ ಅವನ ಉಪದೇಶದ ನೆಲೆಯಲ್ಲಿ ಅದನ್ನು ಕನ್ವಿನ್ಸ್ ಮಾಡಿಕೊಂಡು ದುರ್ಯೋಧನ ನೀನು ತಪ್ಪು ಮಾಡ್ತಿದ್ದೀಯ, ಹೀಗೆ ಮಾಡಬೇಡ ಅಂತ ಹೇಳಿಲ್ಲ. ಹಾಗಾದರೆ ನಾವು ಕೇಳುವ ಉಪನ್ಯಾಸಕ್ಕೂ ವಿದುರ ಧೃತರಾಷ್ಟ್ರನಿಗೆ ಮಾಡಿದ ಉಪದೇಶಕ್ಕೂ ಏನು ವ್ಯತ್ಯಾಸ? ಮತ್ತೆ 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 ಕೇಳ್ತಾನೆ ಇಲ್ಲ. ನೋಡಿ, ಅವನಿಗೆ ಎಷ್ಟು ಅನಿವಾರ್ಯತೆ ಆಗಿದೆ ಅಂದರೆ, ಒಂದು ಸಂದರ್ಭದಲ್ಲಿ ಕಟುವಾಗಿ ಮಾತಾಡ್ತಾನೆ ಅವರು ವನವಾಸಕ್ಕೆ ಹೋದ ಮೇಲೆ. ನೀನು ನಿನ್ನ ಮಗ ಅಂತ ಒಬ್ಬನನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ 100 ಕಳ್ಕೊತೀಯ. ನಿನಗೆ 100 ಬೇಕಾದರೆ ಒಂದನ್ನು ಕತ್ತಿ ಹಿಡಿದು ಹೊರಗಾಕು. ಯಾರನ್ನ? ದುರ್ಯೋಧನನ್ನ. ಒಬ್ಬನನ್ನು ಆಚೆಗೆ ಹಾಕಿದರೆ 99 ಉಳಿಯುತ್ತೆ. ಒಬ್ಬನನ್ನು ಬೇಕು ಅಂತ ಇಟ್ಕೊಂಡ್ರೆ 100ಕ್ಕೆ 100 ನಿರ್ನಾಮ. ನಿಷ್ಠುರವಾದ ಮಾತನ್ನು ಕೇಳಿ ನನ್ನ ಎದುರುಗಡೆ ಇರಲೇಬೇಡ, ನನ್ನ ಹಿತಶತ್ರು ನೀನು,
ಇಲ್ಲಿ ನನ್ನ ಅನ್ನ ಉಂಡುಕೊಂಡು ಅವ್ರ ಪರವಾಗಿ ಮಾತಾಡ್ತಿ ಹೋಗತ್ತೆ. ಅವನಿಗೆ ನಾಟಿದ್ದು ಇದು ಮಾತ್ರ. ಅವನು ಹೋದ, ಪಾಂಡವರ ಹತ್ರ ಹೋದ, ವನವಾಸದಲ್ಲಿದ್ದ. 2 ದಿವಸ ಮೈಯೆಲ್ಲ ತುರಿಸ್ಕೊಂಡಂಗ ಆಯ್ತು. ಅವನಿಗೆ ಮತ್ತೆ ಕಳಿಸಿದ, ಬಂದ ಉಪದೇಶ ಮಾಡಿ. ಇದರ ಅರ್ಥ ಏನು ಹೇಳಿ? ಇವತ್ತು ನೀವು ಸಾಯಂಕಾಲ ಒಂದು ಧಾರಾವಾಹಿ ನೋಡ್ತಾ ಇದ್ದೀರಿ ಅಂದ್ಕೊಂಡು, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮನ ಜಗಳ, ಅಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ತೀರಿ ಅಂದರೆ, ಒಳ್ಳೆ ಗೀತೋಪನ್ಯಾಸ ಇಲ್ಲಿ ನಡೀತದೆ ಅಂದರೆ ನನ್ನ ಧಾರಾವಾಹಿ ಬಿಟ್ಟು ಹೋಗುತ್ತೆ. ನಾನೀಗ ಅಷ್ಟು ಅಡಿಕ್ಟ್ ಆಗಿರ್ತೀವಿ. ಅಷ್ಟೇ ಅಲ್ಲ, ಅಲ್ಲಿ ಅಣ್ಣ ತಮ್ಮಂದಿರಿ ಜಗಳ. ಅಣ್ಣ ತುಂಬ ಒಳ್ಳೆಯವನು, ತಮ್ಮ ಕೆಟ್ಟವನು. ಅವನ ದುಡ್ಡು ದೋಚೋದಕ್ಕೆ ಪ್ಲಾನ್ ಮಾಡಿರ್ತಾನೆ 4 ಜನ ಫ್ರೆಂಡ್ಸ್ ಅಲ್ಲಿ ಸೇರಿ. ಠಕ್, ಇದು ಇವತ್ತು ನಿಂತಿದೆ, ಮುಂದುವರಿಯುತ್ತದೆ ನಾಳೆ. ರಾತ್ರಿ ಎಲ್ಲ ನಿತ್ಯ ಇಲ್ಲ ನಿಮಗೆ. ಅಯ್ಯೋ, ಅಣ್ಣನ ದುಡ್ಡೆಲ್ಲ ಕದ್ಬಿಡ್ತಾರೆ. ಇದು ನಡೆದ ಘಟನೆನಾ? ನೀವು ಅಷ್ಟು ಇನ್ವಾಲ್ವ್ ಆಗಿ ನೋಡಿ. ನಮ್ಮ ಮನೆಯಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ, ತಲೆ ಕೆಡಿಸ್ಕೊಳ್ಳೋಕ್ಕೆ. ಸುಮ್ಮನೆ ಆ ಧಾರಾವಾಹಿ ನೋಡಿ, ಇಲ್ಲದ ಒಂದು ಕಟ್ಟುಕತೆಗೆ ನಮ್ಮನ್ನು ಈಲ್ಡು ಮಾಡಿಕೊಂಡು ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ನಾಳೆ 7 ಗಂಟೆಗೆ ಆ ಧಾರಾವಾಹಿಗಳ ಕೊನೆಗೂ ಅವನು ಕದ್ದಿಲ್ಲ, ತಮ್ಮ ಸಿಕ್ಬಿಟ್ಟ. ನಮ್ಮನೇ ಸಮಸ್ಯೆ ಇದು. ಇದು ಕೇಳುವ ಚಟ, ಇದು ನೋಡುವ ಚಟ. ಇದು ಆ ಚಟಕ್ಕೆ ಬಿದ್ದು ಹಾಕೊಂಡ್ರೆ ಅದಕ್ಕಿಲ್ಲದಿದ್ದರೆ ಕಿರಿಕಿರಿ ಅನಿಸುತ್ತೆ. ದಿನ ಕಾಫಿ ಕುಡಿಯೋರಿಗೆ ಒಂದು ದಿವಸ ಕಾಫಿ ಇಲ್ಲ ಅಂದರೆ ತಲೆನೋವುತ್ತಲ್ಲ. ಹಾಗೆ ವಿದುರನ ಮಾತು ಧೃತರಾಷ್ಟ್ರನಿಗೆ ಕಾಫಿ ಇತ್ತು. ಒಂದು ದಿವಸ ಬಿಡೋಕ್ಕಾಗೋದಿಲ್ಲ, ಅದರಿಂದ ನಡೆಯೋಕ್ಕೆ ಪುತ್ರ ವ್ಯಾಮೋಹ ಬಿಡೋದಿಲ್ಲ. ಅಲ್ಲಿಗೆ ಪುತ್ರ ವ್ಯಾಮೋಹ, ಶಾಸ್ತ್ರದ ಉಪದೇಶ, ಇವೆರಡರಲ್ಲಿ ಗೆಲ್ಲೋದು ಯಾವುದು ಅಂದರೆ ನಮ್ಮ ಪುತ್ರ ವ್ಯಾಮೋಹ ಹೊರತು ಶಾಸ್ತ್ರ ಅಲ್ಲ. ಇದನ್ನು ಮಹಾಭಾರತದಲ್ಲಿ ವ್ಯಾಸರು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ನೀವು ಧೀರರು ಯಾವತ್ತು ಆಗ್ತೀರಿ ಅಂದರೆ, ನಮ್ಮ ಬಂಧು ವ್ಯಾಮೋಹ, ನಮ್ಮ ದೌರ್ಬಲ್ಯವನ್ನು ಗೆಲ್ಲೋದರಲ್ಲಿ ಉಪದೇಶ ಸಾರ್ಥಕವಾದರೆ ಅದು ನಮ್ಮ ಜೀವನಕ್ಕೆ ಬೇಕಾದ ಒಂದು ಸಾಕು ಸಿಕ್ತು ಅಂತ. ಅವರು ಉಪದೇಶ ಕೇಳೋದೇ, ಕೈ ಚಪ್ಪಾಳೆ ಕೊಟ್ಟಿದ್ದೆ, ಚೆನ್ನಾಗಿ ಹೇಳಿದ್ರು ಅಂತ ಹೋಗೋದು, ನಾವು ಮಾಮೂಲು ಹೊರಗಡೋದು ಕೊಟ್ಟ ಮಾಮೂಲು. ಆದರೆ ಅದು ವಿದುರ ಮತ್ತು ಧೃತರಾಷ್ಟ್ರನ ಉಪದೇಶ ಅಂತ. ಅವನಿಗೆ ಅಭಿಮಾನ ಹೋಗಲೇ ಇಲ್ಲ. ಆದ್ದರಿಂದ ಭೀಮನ ಮೇಲೆ ಆ ಸೇಡು ತೀರಿಸ್ಕೊಂಡ. ಅದು ಕೃಷ್ಣನಿಗೆ ಗೊತ್ತಿತ್ತು ನೋಡಿ. ವಿದುರನ ನಿರಂತರ ಉಪದೇಶ ಕೇಳಿದ್ರು ಧೃತರಾಷ್ಟ್ರನ ಒರಿಜಿನಾಲಿಟಿ ಹೋಗಲಿಲ್ಲ ಅಂತ. ಮಹಾಭಾರತದ ಯುದ್ಧ ಎಲ್ಲ ಮುಗೀತು. ಇವರೆಲ್ಲ ಹೋಗಿ ಇವನಿಗೆ ನೈತ್ಯ ಅನುಸಂಧಾನ, ಯಾರಿಗೆ? ಧರ್ಮರಾಜನಿಗೆ. 100 ಮಕ್ಕಳನ್ನು ಕೊಂದೆ ನನ್ನ ದೊಡ್ಡಪ್ಪಂದು, ಏನು ಅನ್ಕೋತಾರೋ ಏನೋ ಅಂತ. ಯುದ್ಧ ಮುಗಿದ ಕೂಡಲೇ ಅಲ್ಲಿ ಹೋದ ದೊಡ್ಡಪ್ಪ ಅಂತ. ಅವನು ಹೋಗಿ ನಮಸ್ಕಾರ ಮಾಡಿದ. ಭೀಮ ಹೋದ, ಒಂಚೂರು ನಿಲ್ಲು ಅಂತ. ಅವನು ಕಂಚಿನ ಪ್ರತಿಭೆಯನ್ನು ಕೊಟ್ಟ. ಧೃತರಾಷ್ಟ್ರ ಆಲಿಂಗನ ಅಂತ ಇವತ್ತಿಗೂ ಪ್ರಸಿದ್ಧ. ಕಂಚಿನ ಪ್ರತಿಭೆ ಆಲಿಂಗಿಸಿದ, ಥಟ ಥಟ ಅಂತ ಕುಡಿಬೇಕು. ಒಂದು ವೇಳೆ ಭೀಮನೇ ಆಗಿದ್ದರೆ. ಇದು ಕೃಷ್ಣನಿಗೆ ಗೊತ್ತಿತ್ತು ನೋಡಿ. ಧೃತರಾಷ್ಟ್ರ ವಿದುರನಿಂದ ಕೇಳಿದ ಉಪದೇಶ ನಾವು ಕೇಳಿದ ಉಪನ್ಯಾಸ ಅಂತ ಅವನಿಗೆ ಗೊತ್ತಿತ್ತು ಅದು. ಹೀಗಾಗಿ ಆ ಉಪನ್ಯಾಸ ಒಂದು ಚಟವಾಗಿತ್ತು ಹೊರತು ಅದು ನಾಟಲಿಲ್ಲ ಅವನಿಗೆ. ಇದು ಬಂಧು ವ್ಯಾಮೋಹ ಮತ್ತು ಉಪದೇಶ, ಇವೆರಡರಲ್ಲಿ ಯಾವುದು ಬಲವಾದ್ದು ಅಂತ ತಿಳಿಸಿಕೊಟ್ಟು ಈ ಮೂಲಕ ನಮಗೆ ವ್ಯಾಸರು ಕೊಡುವ ಸಂದೇಶ, ನೀವು ಬಂಧು ವ್ಯಾಮೋಹಕ್ಕಿಂತ ಅಧ್ಯಾತ್ಮದ ಚಿಂತನೆಗೆ ಹೆಚ್ಚು ಎತ್ತಿಕೊಂಡಾಗ ಮನುಷ್ಯ ಜೀವನ ಸಾರ್ಥಕವಾಗ್ತದೆ ಅನ್ನೋದನ್ನು, ಅದೊಂದು ಟೋಕನ್. ಧೃತರಾಷ್ಟ್ರ ಸಾಮಾನ್ಯ ವ್ಯಕ್ತಿಯಲ್ಲ, ಮೂಲದಲ್ಲಿ ಅವನು ದೊಡ್ಡ ಸಾಧಕ. ಆದರೂ ನಮಗೆ ಆ ಪಾತ್ರದ ಮೂಲಕ ವ್ಯಾಸರು ಕೊಡುವ ಸಂದೇಶ ಇದು. ಕಿಂ ಸಮೀಚೀನವಾಸೀತ್ ಭವತಾಂ ಚಿಂತನಮನ್ಯತಸ್ಸು. ಅತ್ರ ಅತ್ರ ವಿದ್ಯಾರ್ಥಿನಿ ಅಸ್ತಿ. ಇಲ್ಲಿ ಫಸ್ಟ್ ಬ್ಯಾಚಲ್ಲಿ ಓದಿದ್ದು, ಇವಾಗ ಕಾಲೇಜಲ್ಲಿ. ಅಂದರೆ ದಿನನಿತ್ಯ ಜೀವನದಲ್ಲಿ ಒಂದು ಪ್ರಶ್ನೆ ಇತ್ತು ಸರ್, ಟೆಕ್ನಾಲಜಿನ ನಾವು ಹೆಂಗೆ ಬಳಸ್ಕೋಬೇಕು ಅಂತ. ಅಂದರೆ ಈಗ ನಮಗೆ ಗೊತ್ತು, ಹೀಗೆ ಇಲ್ಲೇ ಹತ್ತಿರದಲ್ಲೇ ಮನೆ, ಆದರೆ ನಾನು ನಡ್ಕೊಂಬಂದರೆ 10 ನಿಮಿಷ ಆಗುತ್ತೆ, ಗಾಡೀಲಿ ಬಂದರೆ 2 ನಿಮಿಷದಲ್ಲಿ ಬಂದುಬಿಡ್ತೀನಿ. ಪೆಟ್ರೋಲ್ ಅದರಿಂದ ಪೊಲ್ಯೂಷನ್ ಆಗುತ್ತೆ ಗೊತ್ತು. ವಾಷಿಂಗ್ ಮೆಷಿನ್ ಬಳಸ್ತೀವಿ, ಕೈಯಲ್ಲಿ ಒಗೆದ್ರೆ ಲೇಟ್ ಆಗುತ್ತೆ. ವಾಷಿಂಗ್ ಮೆಷಿನ್ ಬಳಸೋದ್ರಿಂದ ನೀರು ಹೆಚ್ಚಾಗುತ್ತೆ, ಎಲೆಕ್ಟ್ರಿಸಿಟಿ ಆಗುತ್ತೆ, ಆದ್ರೂ ನಂಗೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಬಳಸ್ಬಿಡ್ತೀನಿ. ಹೀಗೆ ಇದು ಲೌಕಿಕ ವಿಷಯದಲ್ಲ. ಇದು ನೆನ್ನೆನೇ ವಿಷಯ ಬಂತು ಸರ್. ಇದು ಇಲ್ಲಿಗೆ ನಾನು ಬಂದು ವಾಪಸ್ ಮನೆಗೆ ಹೋಗಬೇಕು ಪ್ರವಚನ ಕೇಳೋಕ್ಕೆ ಅಂತಂದರೆ 1.5 ಗಂಟೆ 2 ಗಂಟೆ ಆಗಿಬಿಡುತ್ತೆ.
ಮನೆಯಲ್ಲೇ ನಾನು ಯೂಟ್ಯೂಬಲ್ಲಿ ಕೇಳಿದ್ರೆ ಅದು 3/4 ಗಂಟೆ ಏನೋ ಯಾರೋ ಬಂತು ಮಧ್ಯೆ ಪಾಸ್ ಮಾಡಿದೆ ಮತ್ತೆ ಕೇಳಿದೆ, ಹಾಗೆ ಅನುಕೂಲ ಆಗುತ್ತೆ. ಯಾವ ಹೊತ್ತಿನಲ್ಲಿ ಅನುಕೂಲಕ್ಕೋಸ್ಕರ ಟೆಕ್ನಾಲಜಿ ಬಳಸಬೇಕು, ಯಾವುದ್ರಲ್ಲಿ ಇಲ್ಲ ಇದು ತಪ್ಪು ಅಂತ ಅದನ್ನು ಬಿಡಬೇಕು, ಅದು ವ್ಯತ್ಯಾಸ ಗೊತ್ತಾಗ್ತದೆ. ಧರ್ಮ ಅನ್ನೋದು ನಾಶಕ್ಕೆ ಧರ್ಮಚೋದನ ಅಂತ. ಧರ್ಮದ ಕಟ್ಟುಪಾಡುಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ, ಸಮಯದಿಂದ ಸಮಯಕ್ಕೆ ಬೇರೆ ಬೇರೆ. ಒಂದೇ ಧರ್ಮ ಎಲ್ರಿಗೂ ಅಪ್ಲಿಕೇಬಲ್ ಅಲ್ಲ. ಒಂದೇ ಧರ್ಮ ಒಬ್ಬರಿಗೆ ಎಲ್ಲ ಕಾಲದಲ್ಲೂ ಅಪ್ಲಿಕೇಬಲ್ ಅಲ್ಲ. ಆಯಿತಾ? ನೀನು ಧರ್ಮವನ್ನು ಯಾವ ಭಾವನೆಯಿಂದ ಮಾಡ್ಕೊಳ್ತೀಯೋ ಅದರ ಮೇಲೆ ಧರ್ಮ ನಿಲ್ಲುತ್ತೆ. ಮಹಾಭಾರತದಲ್ಲಿ ಒಂದು ಉದಾಹರಣೆ ಹೇಳ್ತಾನೆ. ಇದು ಧರ್ಮರಾಜನಿಗೆ ಕೃಷ್ಣ ಹೇಳುವ ಉಪದೇಶ ಇರಬೇಕು. ನೀನು ಹಿಂಸೆ ಹಿಂಸೆ ಇವನಿಗೆ ಯುದ್ಧ ಮುಗಿದ ಮೇಲೆ ತಲೆ ಕಟ್ಟೋದು ಅರ್ಜುನ ಅಂತ, ನಾವು ಮಾಡಿ ತಪ್ಪು ಅಂತ ಆವಾಗ ಹೇಳೋದು ಕೃಷ್ಣ ಮಾತು. ನೋಡು, ನೀನು ಹಿಂಸೆ ಹಿಂಸೆ ಅಂತ ಅಂದ್ಕೊಂಡ್ರೆ ಒಂದು ತುತ್ತು ಊಟ ಮಾಡೋಕ್ಕೂ ಸಾಧ್ಯ ಇಲ್ಲ. ನೀನು ಊಟ ಮಾಡುವ ಅನ್ನ ಹೇಗೆ ಬರ್ತದೆ ಗೊತ್ತೋ? 2 ಎತ್ತುಗಳನ್ನು, ಇವತ್ತಿನ ಬೇರೆ ಟೆಕ್ನಾಲಜಿ, ಎತ್ತುಗಳನ್ನು ಜೀವನ ಇಡೀ ಅವುಗಳಿಗೆ ನಪುಂಸಕವನ್ನಾಗಿ ಮಾಡಿ ಅದರ ಮೂಗಿಗೆ ದಾರ ಕಟ್ಟಿ ಬಿಸಿಲಲ್ಲಿ ಹೊಡೆದು ಉತ್ತು ಅಲ್ಲಿ ಬೆಳೆ ಹಾಕಿ ಅದನ್ನು ನಿನ್ನ ನಗರಕ್ಕೆ ನಿನ್ನ ಖಜಾನೆಗೆ ಬರಬೇಕಾದರೆ 2 ಎತ್ತುಗಳನ್ನು ಗಾಡಿಗೆ ಕಟ್ಟಿ ಅವುಗಳಿಗೆ ಹಿಂಸೆ ಮಾಡಿ ಬಂದಿದೆ. ನೀನು ಇದನ್ನೆಲ್ಲ ಯೋಚನೆ ಮಾಡಿದರೆ ಒಂದು ತುತ್ತು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಣ್ತೀಯೋ ಇಲ್ಲೋ ಹೇಳು. ಅನಿವಾರ್ಯ ಇದು. ಯಾವುದು ಜೀವನ ನಿರ್ವಹಣೆಗೆ ಅನಿವಾರ್ಯವೋ ಅದರಲ್ಲಿ ಹಿಂದುಗಡೆ ಕೆಲವು ಹಿಂಸೆಗಳು ಇದ್ದರೂ ಕೂಡ ಅದು ಧರ್ಮವೇ ಅಂತ. ಹಾಗೆ ನೀನು ಇಲ್ಲಿ ಗಾಡಿಯಲ್ಲಿ ಬಂದಿ, ಅದುವರೆಗೆ ನೀನು ಟಿ ವಿ ನೋಡ್ಬೋದು. ಇನ್ನಿರೋದು 2 ನಿಮಿಷ ಪ್ರವಚನಕ್ಕೆ ಹೋಗಲಿಕ್ಕೆ ಟ್ರರ್ ಅಂತ ಗಾಡಿಯಲ್ಲಿ ಬಂದು ಪೊಲ್ಯೂಷನ್ ಪಾಪ ನಿನಗೆ ಬಂತು. ಯಾಕೆಂದರೆ ನೀನು ಟಿ ವಿ ಬಿಟ್ಟು ನಡ್ಕೊಂಡು ಹೋಗಿತ್ತು, ಟಿ ವಿಗೋಸ್ಕರ ಗಾಡಿ ಉಪಯೋಗಿಸಿದೆ ನೋಡು, ಅದು ಉದ್ದೇಶ ಹಾಳಾಯಿತು. ನೀನು ಅದುವರೆಗೆ ಸೀರಿಯಸ್ ಆಗಿ ಯಾವುದೋ ನಿನ್ನ ಟೆಕ್ಸ್ಟ್ ಬುಕ್ಕೋ ಇನ್ನೊಂದನ್ನು ಓದ್ತಾ ಇದ್ದೆ ಅಂತ ಇಟ್ಕೊ. ನಿನಗೆ 2 ನಿಮಿಷದಲ್ಲಿ ಉಪನ್ಯಾಸ ಅಲ್ಲ ಜ್ಞಾಪಕ ಬಂತು, ನೀನು ಟಿ ವಿಯಲ್ಲಿ ಬಂದು. ಅದೇ ಅಧರ್ಮ ಇವಾಗ ಧರ್ಮ ಆಗುತ್ತೆ. ಹೀಗೆ ಸಂದರ್ಭಕ್ಕೆ ನಿನ್ನ ಉದ್ದೇಶ ಸ್ಪಷ್ಟವಾಗಿದೆ. ಕೃಷ್ಣ ಭಗವದ್ಗೀತೆಯಲ್ಲಿ ತ್ರಿಕರಣ ಶುದ್ಧಿಯನ್ನು ಹೇಳ್ತಾನೆ. ಶಾರೀರಿಕ ಶುದ್ಧಿ, ನಾಲಿಗೆಯ ಶುದ್ಧಿ, ಭಾವಶುದ್ಧಿ, ಮನಃಶುದ್ಧಿ. ಆ ಮನಃಶುದ್ಧಿಯಲ್ಲಿ ಕಪಟ ಇಲ್ಲದೇ ಇರೋದು, ಆಯಿತಾ? ಅದು ಮುಖ್ಯ ಅಂತ. ನಾವು ಏನು ಅಂತ ನಮಗೆ ಗೊತ್ತು. ನಾವು ಸಮಾಜಕ್ಕೆ ಕಾಣಿಸುವ ಮುಖ ಬೇರೆ, ನಮ್ಮ ವೈಯಕ್ತಿಕ ಮುಖ ಬೇರೆ. ಆ ವೈಯಕ್ತಿಕ ಮುಖವು ಸಮಾಜಕ್ಕೆ ಕಾಣುವ ಮುಖವು ಒಂದೇ ಆದರೆ ಅವನು ರುಜು ಅಂತ ಕರೀತಾರೆ. ರುಜುತ್ವ ಅನ್ನೋದು ಮನುಷ್ಯನ ದೊಡ್ಡ ಲಕ್ಷಣ. ಮನಸ್ಸಿಗೂ ಕೃತಿಗೂ ನೇರವಾದ ಒಂದು ಸಂಬಂಧ ಇರಬೇಕು. ಅದಿದ್ದರೆ ನೀನು ಏನು ಮಾಡಿದರೂ ಧರ್ಮ, ಅದು ಇಲ್ಲದೆ ಹೋದರೆ ಏನು ಮಾಡಿದರೂ ಅಧರ್ಮ. ಈಗ ಅಧರ್ಮ ವಿಷಯಗಳಲ್ಲಿ ನಮಗೆ ಮೋಹ ಬರೋದು, ಅದರಿಂದ ದುಃಖ ಆಗೋದು, ಅದಕ್ಕೆ ಅಭಿಮಾನ ಕೊಡಬೇಕು, ಅರ್ಥ ಆಗುತ್ತೆ. ಭಗವಂತನಲ್ಲಿ ಅಥವಾ ಅಂತಹ ಒಳ್ಳೆಯ ವಿಷಯಗಳಲ್ಲಿ ನಮಗೊಂದು ಮೋಹ ಇರುತ್ತಲ್ಲ, ಗಂಗಾ ನದಿಯ ಬಗ್ಗೆ ತಿಳ್ಕೊಂಡು ಅಲ್ಲಿ ಅನೇಕ ತೊಂದರೆಗಳಾದಾಗ ನಮಗೇನು ದುಃಖ ಆಗುತ್ತೆ, ಅದರಿಂದ ಒಂದು ಅದನ್ನು ಹೇಗೆ ಅಲ್ಲ, ಅದರಿಂದ ಇವಾಗ ನೀವು ಹೇಳೋದು ಗಂಗೆಗೆ ಪೊಲ್ಯೂಷನ್ ಆಯಿತು, ಆಯ್ತಾ? ನಾವೇನು ಮಾಡೋಕ್ಕೂ ಆಗೋದಿಲ್ಲ. ಆ ಟೈಮಲ್ಲಿ ಆ ಮೋಹ ಕೆಟ್ಟದಾಯಿತು. ಎಲ್ಲಿ ನೀವು ಅಸಹಾಯಕರು ಅಲ್ಲಿ ಮೋಹ, ಅಲ್ಲಿ ಏನು ಅಭಿಮಾನ ಇಟ್ಕೊಂಡ್ರು ಅದು ದುರ್ಗುಣ ಅನಿಸುತ್ತೆ. ಎಲ್ಲಿ ಮೋಹ ಇಟ್ಟು ನಿಮಗೆ ದುಃಖಕ್ಕೆ ಕಾರಣವಾಗಿಲ್ಲವೋ ಅದು ಗುಣ ಅಂತ. ಅಧ್ಯಾತ್ಮದ ಅಭಿಮಾನಕ್ಕೂ ಅಧ್ಯಾತ್ಮಕ್ಕೆ ವಿರೋಧಿಯಾದ ಅಭಿಮಾನಕ್ಕೂ ನೋಡಿ, ನಮ್ಮ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ, ಭರತನ ಕಥೆ. ಅವನೊಂದು ಜಿಂಕೆ ಮರಿ ಪ್ರವಾಹದಿಂದ ತಪ್ಪಿಸಿ ತಂದ. ಇದು ಒಂದು ರೀತಿಯ ಅಭಿಮಾನ, ಸ್ನೇಹ, ಕೃಪೆ ಮಾಡಬೇಕಾದ. ಇವನಿಗೆ ತೆಗೆಯೋಕ್ಕಾಗ್ತಿತ್ತು, ತೆಗಿಲಿಲ್ಲ ಅಂದರೆ ಅಪರಾಧ. ತಗೊಂಬಂದ ಶುಶ್ರೂಷೆ ಮಾಡಿದ ಮಲಗಿಸಿದ. ಇದನ್ನು ಅಭಿಮಾನ ಅಂತ ನಾವು ಕರೆಯೋದಿಲ್ಲ. ಆದರೆ 1 ವಾರ ಅದರ ಶುಶ್ರೂಷೆ ಮಾಡಿದರೆ, ಅವನು ದಿನನಿತ್ಯದ ತಪಸ್ಸಿಗೆ ಧ್ಯಾನಕ್ಕೆ ಕೂತರೆ ದೇವರು ಬದಲು ಜಿಂಕೆ ಬಂತು. ಇದು ಅಭಿಮಾನ. ಒಂದು ವಸ್ತುವಿನ ಸಂಪರ್ಕ ಬೆಳೆದಂತೆ ಆ ಕಾರುಣ್ಯ ಹೋಗಿ ಅಭಿಮಾನದ ಮಟ್ಟಕ್ಕೆ ಸೇರ್ತದೆ.
ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಯಾವುದು ನಮ್ಮ ಮನಸ್ಸಿನ ಹಿಡಿತವನ್ನು ತಪ್ಪಿಸ್ತದೋ ಆ ಅಭಿಮಾನ ಕೆಟ್ಟದು. ಯಾವುದು ನಮ್ಮ ಮನಸ್ಸಿನ ಹಿಡಿತಕ್ಕೆ ಪೂರಕವಾಗ್ತದೋ ಆ ಅಭಿಮಾನ ಗುಣ. ದೇವರ ಮೇಲೆ ಅಭಿಮಾನ ಇಟ್ಕೊಳ್ಳಿ. ಶಾಸ್ತ್ರ ಅದನ್ನೇ ಹೇಳೋದು. ನಿಮಗೆ ಕಣ್ಣು ಮುಚ್ಚಿದಾಗ ದೇವರು ಕಾಣಲ್ಲ, ಅಡಿಗೆ ಮನೆಯ ದೋಸೆ ಇಡ್ಲಿಗಳೇ ಕಾಣುತ್ತೆ. ಯಾಕೆ ಅಂದರೆ ಇದಕ್ಕೆ ಹೆಚ್ಚು ಅಭಿಮಾನ. ಆದ್ದರಿಂದ ಅಲ್ಲಿ ಅಭಿಮಾನ ಗುಣ, ಇಲ್ಲಿ ಅಭಿಮಾನ ಧ್ಯಾನಕ್ಕೆ ಪ್ರತಿಬಂಧಕವಾದ ಅಭಿಮಾನ, ಅದು ದುರಭಿಮಾನ ಅಂತ. ದೇವರನ್ನು ನೋಡಬೇಕು, ಅದರ ಶಾಸ್ತ್ರ ಓದಬೇಕು ಅಂತ ಬಹಳ ಅಪೇಕ್ಷೆ ಇರುತ್ತೆ, ಆದರೆ ಆಗೋದಿಲ್ಲ, ದುಃಖ ಆಗುತ್ತೆ. ಅದು ಸಾತ್ವಿಕವಾದ ದುಃಖ. ದುಃಖದಲ್ಲೂ ಸಾತ್ವಿಕ ರಾಜಸ ಅಂತ ಎರಡೇ. ಇವಾಗ ಖುಷಿ ನೋಡಿ, ಸಿನಿಮಾ ನೋಡಿದರೂ ಖುಷಿ ಆಗುತ್ತೆ, ಇಲ್ಲಿ ಬಂದು ಪ್ರವಚನ ಕೇಳಿದರೂ ಖುಷಿ ಆಗುತ್ತೆ. ಎರಡು ಖುಷಿನೇ. ಆದರೆ ಇದು ಸಾತ್ವಿಕವಾದ ಖುಷಿ, ಅದು ರಾಜಸವಾದ ಖುಷಿ. ಅಲ್ಲೊಂದು ಭ್ರಮೆ ಇದೆ, ಆಯಿತಾ? ಅಲ್ಲಿ ನಡೆಯೋದು ನಿಜವಾದ ಘಟನೆ ಅಂತ ನಾವು ಅಲ್ಲೇ ಇನ್ವಾಲ್ವ್ ಆಗಿಬಿಡ್ತೇವೆ. ಭ್ರಮೆಯಿಂದ ಜನ್ಯವಾದ ಸುಖ, ಇದು ಪ್ರಮಾದದಿಂದ ಜನ್ಯವಾದ ಸುಖ ಅಷ್ಟೇ. ಸಾತ್ವಿಕ ದುಃಖ ಆಗಿದ್ರೆ ಅಯೋಗ್ಯ ಅಲ್ಲ. ಆಚಾರ್ಯ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸಲೇಬೇಕು ಅಂತ ಹೇಳ್ತಾರೆ. ಅವಾಗ ತುಂಬಾ ಕಷ್ಟದಲ್ಲಿದ್ದಂತ ವ್ಯಕ್ತಿ ದೇವರ ಪ್ರಾರ್ಥನೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ದೇವರು ಪ್ರಾರಬ್ಧ ಕರ್ಮವನ್ನು ಕಡಿತಾನ. ಉಪಮರ್ದಂಚ ಅಂತ ಬ್ರಹ್ಮಸೂತ್ರವನ್ನು. ಬಟ್ ಕರ್ಮಗಳನ್ನ ಮೀರಕ್ಕಾಗೋದಿಲ್ಲ. ದೇವರು ಹೇಳ್ತಾನಲ್ಲ, ಕರ್ಮಗಳ ಹೇಗೋ ಹಾಗೆ ವ್ಯಕ್ತಿಗಳಿಗೆ ಆ ಜೀವನ, ಅವರ ಉಪಭೋಗ ಹಾಗೆ ಇರುತ್ತೆ ಅಂತ. ಅದನ್ನ ಕಡಿತಾನ ಆದ್ರೂ ಅದರ ಪ್ರಭಾವವನ್ನು ಕಮ್ಮಿ ಮಾಡ್ತಾರೆ. ಇವಾಗ ನಿಮಗೆ ಫ್ಯಾನ್ ಇವತ್ತು ಒಂದು ರೇಸಲ್ಲಿ ಬೇಕು, ಸೆಕೆಗಾಲದಲ್ಲೂ ಫ್ಯಾನ್ ಬೇಕು, ಚಳಿಗಾಲದಲ್ಲೂ ಬೇಕು. ಅದನ್ನು ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀರಿ, ಸೆಕೆಗಾಲದಲ್ಲಿ ಅದರ ಸ್ಪೀಡ್ ಜಾಸ್ತಿ ಮಾಡ್ತೀರಲ್ಲ. ಹಾಗೆ ಕರ್ಮ ಸ್ವಿಚ್ ಹಾಕಿದ ಮೇಲೆ ಫ್ಯಾನ್ ತಿರುಗಲೇಬೇಕು. ಅದನ್ನು ಹೆಚ್ಚು ಕಡಿಮೆ ಮಾಡಿದಂತೆ ಕರ್ಮದ ಪ್ರಭಾವ, ನೀವು ಭಗವಂತನ ಭಕ್ತನಾಗಿ ನನ್ನ ದುಷ್ಕರ್ಮವನ್ನು ಕಡಿಯುತ್ತಿದ್ದರೆ ಪ್ರಾರಬ್ಧ ಕರ್ಮದ ಪ್ರಭಾವವನ್ನು ನಿಮ್ಮಲ್ಲಿ ಕುಂಠಿತಗೊಳಿಸ್ತಾನೆ. ಆ ಕರ್ಮವನ್ನು ಸ್ವಿಚ್ ಹಾಕಿದ ಮೇಲೆ ಫ್ಯಾನ್ ಆನ್ ಆಗಬಾರ್ದು ಅಂತ ಇಲ್ಲೇ ಇಲ್ಲ. ಕರೆಂಟ್ ಇದ್ದರೆ ಆನ್ ಆಗಲೇಬೇಕು, ಕರ್ಮ ಪ್ರಭಾವವನ್ನು ಬೀಳಲೇಬೇಕು. ಆದರೆ ಅದು ನಿಮ್ಮ ಮೇಲೆ ಬೀರುವ 100% ಭಾಗವನ್ನು 80-50ಕ್ಕೂ ಇಳಿಸ್ಬೋದು. ಉಪಮರ್ದ ಅಂತ ಕರೀತಾರೆ. ನೋಡು, ಅವನೊಂಚೂರು ಕಾಯ್ತಾ ಇದ್ದ ಅಲ್ಲ, ಪ್ರಶ್ನೆ ಅಲ್ವಾ? ಟೈಮ್ ಆಯ್ತು. ಅದ್ರದ ಅಣ್ಣ ಕೇಳಿದ ಪ್ರಶ್ನೆ ಅದ್ರದ್ದು ಮುಂದುವರ್ಸಿ. ಈಗ ಮನೆ ಹೊರಗೆ ಕಾಲಿಟ್ರೆ 100 ಪ್ರಾಬ್ಲಮ್ ಕಾಣ್ತದೆ ಸರ್. ಅಧರ್ಮದಿಂದ ಆಗ್ತಾ ಇರೋದೆ, ಅದರಿಂದ ಒಂಥರ ನಿರಾಶೆಗಳು. ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಏನು ಮಾಡಿದ್ರೂ ಉಪಯೋಗಕ್ಕಾಗ್ತಿಲ್ಲ. ಎಷ್ಟು ಒಂದು ಅಧರ್ಮ ನಡೀತಾ ಇದೆ ಸಮಾಜದಲ್ಲಿ. ನಾವು ಮಾಡಬೇಕು ಅಂತ ನಮ್ಮ ಕರ್ತವ್ಯಗಳೇನಿದೆ ಅದನ್ನೇ ಕೆಲವು ಸತಿ, ಎಷ್ಟೊಂದು ಸತಿ ಮನಸ್ಸಿಗೆ ಸಮಾಧಾನ ಆಗೋ ಥರ ಮಾಡೋಕ್ಕಾಗಿರೋದಿಲ್ಲ. ಆಗ ಒಂಥರ ದುಃಖ ಆಗುತ್ತೆ. ಅದಕ್ಕೆ ಏನು ಅದೇ ಹೇಳಿದ್ದು, ಎಲ್ಲಿ ನಿನ್ನ ಕೈ ಮೀರಿತ್ತೋ ಅಲ್ಲಿ ನಿನ್ನ ಕರ್ತವ್ಯ ಲೋಪ ಅಲ್ಲ. ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ನೀನು ಹೋಗುವಾಗ ಯಾವುದೋ ಒಂದು ಮುಗ್ಧ ಪ್ರಾಣಿ ತೊಂದರೆ ಆಯಿತು, ನಿನಗೆ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ, ನೀನು ಬಿಟ್ಟು ಹೋದರೆ ನಿನ್ನ ಕರ್ತವ್ಯ ಲೋಪ. ಆಯಿತಾ? ನೋಡಿ, ಹಿಂಸೆ ಪ್ರಾಣಿಗಳಿಗೂ ಮಾಡಬಾರ್ದು ಅಂತೇಳಿ. ಸೊಳ್ಳೆ 100 ಸೊಳ್ಳೆ ಇದೆ, ಹೊಡೆದು ಪಾಪ ಇದೆಯೋ ಇಲ್ಲೋ ಅಂತ ಪ್ರಶ್ನೆ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ಸಾಧು ಆದರೂ, ಅವನು ವಿರಕ್ತನಾದರೂ ತನಗೆ ತೊಂದರೆ ಕೊಡುವ ಪ್ರಾಣಿಗಳನ್ನು ಅಥವಾ ದುಷ್ಟ ಪ್ರಾಣಿಗಳನ್ನು ಹಿಂಸೆ ಮಾಡ್ಬೋದು. ಅದರಿಂದ ಯಾಕೆಂದರೆ 4 ಸೊಳ್ಳೆ ಸತ್ತರೆ ನೀನು ನಿಶ್ಚಿಂತೆಯಾಗಿ ಉಪನ್ಯಾಸ ಕೇಳಬಹುದು. ಆ 4 ಸೊಳ್ಳೆ ಇದ್ದರೆ ಹಿಂಗಂತಿ 10 ನಿಮಿಷ ಬಿಟ್ಟು ಮತ್ತೆ ನೀನು ಡೈವರ್ಷನ್. ಅದು ಸಾಯೋದು ಒಳ್ಳೆಯದೋ ಇರೋದು ಒಳ್ಳೆಯದೇ? ಆದ್ದರಿಂದ ಎಲ್ಲಿ ನಿನ್ನ ಕೈಲಾದ್ದನ್ನು ನೀನು ಬಿಟ್ಟಿಯೋ ನಿನ್ನ ಕರ್ತವ್ಯ ಲೋಪ. ಕೈಲಾಗದ್ದನ್ನು ಬಿಟ್ಟರೆ ಅದಕ್ಕಾಗುವಂಥದ್ದಲ್ಲ, ದೇವರೇ ಕ್ಷಮಿಸ್ಬಿಡು ಅನ್ನೋದು ತೆಗೆದಾಕೊಡು ತಲೆಯಿಂದ. ಅದನ್ನು ಅಯ್ಯೋ ನಾನು ಮಾಡಲಿಲ್ಲ ತಲೆ ಬೆಳೆಸ್ಕೊಂಡು ಹೋಗೋದು, ಅದು ಅಭಿಮಾನದ ಮಟ್ಟಕ್ಕೆ ಹೋಗುತ್ತೆ. ಇವತ್ತು ಆಚಾರ್ಯರು ಹೇಳಿದ ಹಾಗೆ ಇದು ಗೀತೆಯ ಹರಟೆ. ಏಕೆಂತ ಹೇಳಿದ್ರೆ ಅಲ್ಲಿ ಯುದ್ಧದ ಸಂದರ್ಭದಲ್ಲಿ ಕೃಷ್ಣನು ಪ್ರಹಸನ್ನಿವ ಅರ್ಜುನನಿಗೆ ಹರಟೆಯಿಂದಾಗಿ ಉಪದೇಶ ಮಾಡಿದ. ಅದನ್ನ ಮೊದಲ ವೀಕ್ಷಕ ವಿವರಣೆಗಾರ ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದ. ಆಮೇಲೆ ಅದೇ ಹರಟೆಯನ್ನ
ಅದು ಹರಟೆ ಕಟ್ಟೆಯಲ್ಲಿ ಕೂತು ಸುಮಾರು ಜನ ಋಷಿಗಳ ಋತುಜರ ಮಧ್ಯದಲ್ಲಿ ವೈಶಂಪಾಯನರು ಜನಮೇಜರಿಗೆ ಹೇಳಿದರು. ಅದು ಅವರಿಬ್ಬರ ಸಂವಾದ ರೂಪದಲ್ಲಿ ಹರಟೆಯ ರೂಪದಲ್ಲಿ ಬಂದಿದೆ. ಹಾಗೆ ಇವತ್ತು ಆಚಾರ್ಯರ ಹರಟೆ ಅವರಿಗೆ ಆ ಕೃಷ್ಣಾದಿಗಳು ಮಾಡಿದಂತಹ ಹರಟೆ ಹೇಗೆ ಅವರ ಮನಸ್ಸಿಗೆ ನಾಟಿ ಅನುಷ್ಠಾನಕ್ಕೆ ಬಂದಿದೆಯೋ ಹಾಗೆ ಇವತ್ತು ಆಚಾರ್ಯರು ಮಾಡಿದಂತಹ ಈ ಹರಟೆ ನಮ್ಮ ಮನಸ್ಸಿಗೆ ನಾಟಿ ನಮ್ಮ ಅನುಷ್ಠಾನಕ್ಕೆ ಬಂದು ಗೀತಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗೋಣ. ನಾವು ಆಚಾರ್ಯರು ಮಾಡಿದಂತಹ ಉಪನ್ಯಾಸ 2 ದಿನ ಅಪೂರ್ವವಾದದ್ದು. ಯಾಕಂತ ಹೇಳಿದ್ರೆ ಒಂದು ಏನು ಗೊತ್ತಾಯ್ತಂದ್ರೆ ವರ್ಸಟೈಲ್, ಅತ್ಯಂತ ಎಲ್ಲಿ ಬೇಕಾದ್ರೂ ಹೊಂದ್ಕೊಂಡು ಹೋಗುವಂತಹ, ಯಾವುದೇ ಪಿಚ್ಚು ಕೊಟ್ಟರು ಏನು ಎಂಥ ಒಂದು ಪ್ರಶ್ನೆ ಕೇಳಿ ಎಂಥ ಜನ ಇದ್ದಾರೆ ನೋಡಿಕೊಂಡು ಅತ್ಯಂತ ಸುಸ್ಪಷ್ಟವಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ ಮಾತಾಡುವಂತಹ ಆಚಾರ್ಯರು ಇವತ್ತೆಲ್ಲರ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದಾರೆ. ಅಂತಹ ಆಚಾರ್ಯರಿಗೆ ನಮ್ಮ ಪೂರ್ಣಪ್ರಮತೆಯ ಪರವಾಗಿ ಅನೇಕ ಧನ್ಯವಾದಗಳನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇನೆ. ಪೂರ್ಣಪ್ರಮತೆ ಇವತ್ತಿನಿಂದಾಗಿ ಸ್ವಲ್ಪ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ತೀನಿ. ಶ್ರೀಕೃಷ್ಣ ಶ್ರೀರಾಮ ಇದೇನೋ ಕೊಟ್ಟು ಮತ್ತೆ ನನಗೂ ಗೊತ್ತಿಲ್ಲ. ಶ್ರೀರಾಮ ಆ ಕವರೆಲ್ಲ ಇವತ್ತಿನ ಉಪನ್ಯಾಸದಿಂದಾಗಿ ಗೀತಾಚಾರ್ಯನಾದಂತಹ ಕೃಷ್ಣ ಅನುಗ್ರಹಕ್ಕೆ ಪಾತ್ರರಾಗಿ ನಾವು ಈ ಪ್ರಮತಿಧಾರೆಯು ಗಂಗೆಯ ಜಲಧಾರೆಯಂತೆ ಡ್ಯಾಮ್ ಇತ್ಯಾದಿ ಅಡೆತಡೆಗಳಿಲ್ಲದ ಗಂಗೆಯ ಜಲಧಾರೆಯಂತೆ ಇದು ಮುಂದುವರಿಯಲಿ ಅಂತ ನಾವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋಣ. ಮುಂದಿನ ವಾರ ಇದೇ ರೀತಿಯಾದಂತಹ ಉತ್ತಮ ವಿದ್ವಾಂಸರಿಂದ ಉಪನ್ಯಾಸಗಳಿರುತ್ತೆ. ಅದಕ್ಕೆ ತಾವೆಲ್ಲರೂ ಇಲ್ಲಿ ಉಪಸ್ಥಿತರಾಗಿರಬೇಕು. ನಿಮ್ಮ ಮುಖಗಳು ಕಮಲದಂತೆ ಅರಳುವುದನ್ನು ನೋಡಿ ವಿದ್ವಾಂಸರಿಗೆ ಇನ್ನೂ ಒಂದು ಖುಷಿ ಜೋಶ್ ಬರುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಬರಬೇಕು ಅಂತ ನಾನು ಕೇಳಿಕೊಳ್ತೇನೆ. ಈ